येषां हृदि स्थो भगवान् रेणुकार्यो जगद्गुरुः तेषाम् अमङ्गलं क्वापि नास्ति नास्ति जगत्त्रये। ಮಹೇಶ್ವರ, ಕೈಲಾಸಗಿರಿಯ ಸಿಂಹಾಸನವು ಇಂದು ಎಷ್ಟು ಶೋಭಾಯಮಾನವಾಗಿ ಪರಿಶೋಭಿಸುತ್ತಿರುವುದಲ್ಲ. ಪ್ರಭು ಪ್ರಭು, ನನ್ನ ಮಾತುಗಳು ಕೇಳಿಸುತ್ತಿಲ್ಲವೇ? ಯಾವುದೋ ಮಹತ್ಕಾರ್ಯದತ್ತ ಮಗ್ನವಾಗಿರುವುದೇ ತಮ್ಮ ಮನ. ಗಿರಿಜೆ, ಭಕ್ತರ ಬೇಡಿಕೆಯನ್ನು ಈಡೇರಿಸುವ ಮಹತ್ಕಾರ್ಯದ ಹೊರತು ಮತ್ತಾವ ಚಿಂತೆ? ತರಂಗ ತರಂಗವಾಗಿ ಭೂಮಿಯಿಂದ ತೇಲಿ ಬರುತ್ತಿರುವ ಭೂದೇವಿಯ ಭಕ್ತಿಯ ಬೇಡಿಕೆಯನ್ನು ಪೂರೈಸಬೇಕಾಗಿದೆ ಕೈಲಾಸ. ಅಂತಹ ಕಠೋರ ಪ್ರಸಂಗ ಪ್ರಾಪ್ತವಾಗಿದೆಯೇ ಭೂತಲಕ್ಕೆ? ಹೌದು ದೇವಿ. ಅಧರ್ಮದ ಅಟ್ಟಹಾಸ, ಅಂಧಕಾರದ ಕರಾಳ ನರ್ತನ ನಡೆದಿದೆ ಧರ್ಮದ ಎದೆಯ ಮೇಲೆ. ಜ್ಞಾನ ಸಂಪತ್ತಿನಿಂದ ತುಂಬಿ ತುಳುಕುತ್ತಿದ್ದ ಭೂಮಂಡಲ ಹೀನ ಮತ ಪಂಥಗಳ ಆಗರವಾಗಿ ಶಿವಧರ್ಮಕ್ಕೆ ಕಂಟಕಪ್ರಾಯವಾಗಿದೆ. ಅದನ್ನು ಪರಿಹರಿಸಿ ಕಾಪಾಡುವುದಕ್ಕಾಗಿ ಪ್ರಭು ಪ್ರಭು, ಕಾಪಾಡು ಪ್ರಭು, ಪ್ರಭು ಪ್ರಭು. ರೇಣುಕಾ, ಪ್ರಭು, ವಿಶ್ವ ಬ್ರಹ್ಮಾಂಡದಿಂದ ಹೊರಹೊಮ್ಮಿ ಆಗಸದಲ್ಲಿ ತೇಲಿ ಬಂದು ಕೈಲಾಸಗಿರಿಯನ್ನು ತಲ್ಲಣಿಸುವಂತೆ ಮಾಡಿದ ಆ ಕೂಗನ್ನು ಆಲಿಸಿದೆಯಾ? ಚಂದ್ರಮೌಳಿ, ಯಾರದ ಕೂಗು? ಭೂದೇವಿಯ ಕೂಗು. ಭೂತಲದಲ್ಲಿ ಜಾತಿ ಮತ ಪಂಥಗಳ ಹಾವಳಿ ಹೆಚ್ಚಾಗಿ ತನ್ನ ಮಕ್ಕಳು ಅಧರ್ಮದ ಅಂಧಕಾರದಲ್ಲಿ ಮುಳುಗಿ ನಾಶ ಹೊಂದುತ್ತಿರುವುದನ್ನು ಕಂಡು ಸದ್ಧರ್ಮವನ್ನು ಸ್ಥಾಪಿಸಿ ಮಾನವ ಕೋಟಿಯನ್ನು ಉದ್ಧರಿಸೆಂದು ಮರೆಯಿಡುತ್ತಿದ್ದಾಳೆ. ಭೂಮಂಡಲ ಇಷ್ಟು ಅವನತಿಗೆ ಈಡಾಗಿದೆಯೇ? ಹೌದು ರೇಣುಕಾ. ವಿಶ್ವ ಶಾಂತಿಗಾಗಿ, ವಿಶ್ವದ ಉದ್ಧಾರಕ್ಕಾಗಿ ವಿಶ್ವ ಧರ್ಮವೊಂದು ಸ್ಥಾಪನೆಯಾಗಬೇಕಾಗಿದೆ. ವೀರಶೈವವೆಂಬ ಅಮೋಘ ನಾಮದಿಂದ. ವೀರಶೈವ ಧರ್ಮ? ಹೌದು. ಮಾನವ ಧರ್ಮಕ್ಕೆ ಜಯವಾಗಲೆಂಬ ಜಯಘೋಷದೊಂದಿಗೆ ವಿಶ್ವವ್ಯಾಪಿಯಾಗಿ ವಿಶ್ವವನ್ನು ಬೆಳಗಬಲ್ಲ ವೀರಶೈವ ಧರ್ಮ, ಅದುವೇ ವೀರಶೈವ ಧರ್ಮ. 84 ಲಕ್ಷ ಜೀವರಾಶಿಗಳನ್ನು ಉದ್ಧರಿಸಬಲ್ಲ ಅನಂತ ಶಕ್ತಿಯ ಉಗಮ ಸ್ಥಾನವೇ ವೀರಶೈವ. ಭೂಮಂಡಲದಲ್ಲಿ ಅವತಾರವೆತ್ತಿ ಸದ್ಧರ್ಮವನ್ನು ಸ್ಥಾಪಿಸಬಲ್ಲ ಸಿದ್ಧ ಶಿವಯೋಗಿ ಸಿದ್ಧನಾರು. ಆ ಸಮರ್ಥ ಶಕ್ತಿ ನಿನಗಲ್ಲದೆ ಮತ್ತಾರಿಗಿದೆ? ಈ ಕಾರ್ಯ ಸಾಧಿಸಬಲ್ಲ ಬಲಶಾಲಿ ಎಂದರೆ ನೀನೇ. ಮದದ್ವೈತ ಪರಂ ಶಾಸ್ತ್ರಂ ವೇದ ವೇದಾಂತ ಸಮ್ಮತಂ ಸ್ಥಾಪಯಿಷ್ಯಸಿ ಭೂಲೋಕೆ ಸರ್ವೇಷಾಂ ಹಿತಕಾರಕಂ ಸರ್ವೇಷಾಂ ಹಿತಕಾರಕಂ. ನಿನ್ನಿಂದ ಲೋಕ ಪಾವನವಾಗಬೇಕಾಗಿದೆ. ಶಿವಯೋಗಿ ಸಿದ್ಧ ರೇಣುಕಾಚಾರ್ಯನೆಂಬ ಹೆಸರಿನಿಂದ ಅವತರಿಸಿ ಯುಗ ಯುಗಗಳನ್ನು ಬೆಳಗಬೇಕಾಗಿದೆ. ವೀರಶೈವ ಧರ್ಮ ಸಂಸ್ಥಾಪಕನೆಂದು ನಿನ್ನ ಹೆಸರು ದಿಗ್ದಿಗಂತಗಳಲ್ಲಿ ಮೆರೆಯಬೇಕಾಗಿದೆ. ನಂದಿವಾಹನ, ಅಂತಹ ಶಕ್ತಿ ಸಾಮರ್ಥ್ಯಗಳು ನನ್ನಲ್ಲಿರುವವೇ? ಇದೆ ಎಂದೇ ನಿನಗೆ ಆ ಕಾರ್ಯ ವಹಿಸಬೇಕಾಗಿದೆ. ಯುಗದ ಆದಿಯಲ್ಲಿ ಏಕಾಕ್ಷರನೆಂಬ ಹೆಸರಿಂದ ಅವತರಿಸಿ ಕರ್ಮವನ್ನು ಕತ್ತರಿಸಿ ಧರ್ಮವನ್ನು ಪಾಲಿಸಿ ಕೃತಯುಗವನ್ನು ಪಾವನ ಮಾಡಿದೆ. ಮುಂದೆ ತ್ರೇತಾಯುಗದಲ್ಲಿ ದುಷ್ಟ ಶಕ್ತಿಗಳನ್ನು ದಮನ ಮಾಡಿ ಶಿಷ್ಟರನ್ನು ಪಡೆದು ಏಕವಕ್ತನೆಂಬ ಹೆಸರಿಂದ ಯುಗ ಬೆಳಗಿದೆ. ಇದೀಗ ದ್ವಾಪರದಲ್ಲಿ ರೇಣುಕಾಚಾರ್ಯನೆಂಬ ಹೆಸರಿಂದ ನಿನ್ನ ಅವತಾರವಾಗಿ ದಿಶೆಗಳಲ್ಲಿ ಲಿಂಗ ಸ್ಥಾಪನೆಯಾಗಿ ಜಗವೆಲ್ಲವೂ ಲಿಂಗಮಯವಾಗಿ ಶಿವ ಪಂಚಾಕ್ಷರಿ ಮಹಾಮಂತ್ರ ಜಗ ಬೆಳಗಬೇಕಾಗಿದೆ. ಇಷ್ಟಲಿಂಗಧಾರಿಗಳೆಲ್ಲ ಒಂದೇ ಎಂಬ ವಿಮಲ ತತ್ವ ಬಿತ್ತರಿಸಬೇಕಾಗಿದೆ. ತ್ರಿಶೂಲ ಪ್ರಾಣಿ, ಎಂತಹ ಗುರುತರವಾದ ಭಾರವನ್ನು ನನ್ನ ತಲೆಯ ಮೇಲೆ ಹೇರುತ್ತಿರುವಿರಿ.
ನಿನ್ನೊಬ್ಬನ ಮೇಲೆಲ್ಲ ಪಂಚಮಹಾಪ್ರಮಥರು ಉದಯವಾಗಿ ಒಬ್ಬೊಬ್ಬರೂ ಒಂದೊಂದು ಸ್ಥಾನದಲ್ಲಿ ಅವತರಿಸಿ ಜಗದ್ಗುರುಗಳಾಗಿ ಜಗದ್ವಂದ್ಯರಾಗಿರಿ. ನಮ್ಮ ಅವತಾರದ ತಾಣಗಳಾವುವು? ವಟಕ್ಷೇತ್ರದ ಶ್ರೀ ಸಿದ್ದೇಶ್ವರ ಲಿಂಗದಿಂದ ಧಾರುಕನು ಅವತರಿಸಿ ಉಜ್ಜಯಿನಿಯಲ್ಲಿ ಸದ್ಧರ್ಮ ಪೀಠವನ್ನು ಸಂಸ್ಥಾಪಿಸಲಿ. ದ್ರಾಕ್ಷಾರಾಮದ ಭೀಮಲಿಂಗದಿಂದ ಘಂಟಾಕರನನ್ನು ಅವತರಿಸಿ ಕೇದಾರದಲ್ಲಿ ವೈರಾಗ್ಯ ಸಿಂಹಾಸನವನ್ನು ಸಂಸ್ಥಾಪಿಸಲಿ. ಶ್ರೀಶೈಲದ ಮಲ್ಲಿಕಾರ್ಜುನ ಲಿಂಗದಿಂದ ಧೇನುಕರನನ್ನು ಅವತರಿಸಿ ಸೂರ್ಯ ಸಿಂಹಾಸನವನ್ನು ಸಂಸ್ಥಾಪಿಸಲಿ. ಕಾಶಿ ವಿಶ್ವನಾಥನ ಲಿಂಗದಿಂದ ವಿಶ್ವಕರ್ಣನು ಅವತರಿಸಿ ಜ್ಞಾನ ಸಿಂಹಾಸನವನ್ನು ಸಂಸ್ಥಾಪಿಸಲಿ. ಒಂದೊಂದು ಪೀಠದಿಂದ ಉದಿಸಿ ಬಂದವರಿಂದ ಭಕ್ತಿ ಜ್ಞಾನ ವೈರಾಗ್ಯಗಳು ಬೆಳೆದು ಧರ್ಮ ಜಾಗೃತವಾಗಿ ಧರೆ ಪಾವನವಾಗಲಿ. ಕೈಲಾಸಪತಿ, ಸದಾ ಶ್ರೀರಕ್ಷೆಯಾಗಿ ತಮ್ಮ ವರದ ಹಸ್ತ ನನ್ನ ಶಿರಕ್ಕಿರಲಿ. ನಾನೇ ಪ್ರಸನ್ನನಾಗಿರುವೆ ನಿಮ್ಮ ಅಂಗದ ಮೇಲಿರುವ ಲಿಂಗದಲ್ಲಿ ಅಂದಾಗ ಭಯವೇಕೆ? ರೇಣುಕ, ಮನುಕುಲವು ಲಿಂಗಧಾರಿಯಾಗಬೇಕು, ಜಂಗಮವಾಗಬೇಕು. ಜಂಗಮನಿಂದಲೇ ಜಗದೋದ್ಧಾರವೆಂಬ ವಿಮಲ ತತ್ವ ಪ್ರಕಾಶಮಾನವಾಗಿ ಬೆಳಗಿ ಲಿಂಗಾಂಗ ಸಮರಸದ ಸುದೆ ಹರಿಯಬೇಕು. ನನ್ನ ಅವತಾರದ ತಾಣವಾವುದೂ ಗಿರಿಜಾಪತಿ. ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಿಂದ ಮಹಾತೇಜು ವೈಭವದಲ್ಲಿ ತ್ರಿಲಿಂಗ ದೇಶವೆಂದು ತ್ರಿಭುವನ ವಂದಿತವಾಗಿರುವ ಆ ನಾಡು ಪುಣ್ಯದ ಬೀಡು. 700 ವರ್ಷಗಳ ಪರ್ಯಂತರ ಪ್ರಕಾಶಮಾನವಾಗಿ ಬೆಳಗಿ ಮತ್ತೆ 700 ವರ್ಷಗಳ ಕಾಲ ರಹಸ್ಯವಾಗಿ ಭಕ್ತರ ಪರಿಪಾಲನೆ ಮಾಡಿ ನಿನ್ನ ಕರ್ತವ್ಯವನ್ನು ಮುಗಿಸಿ ಮತ್ತೆ ಬಾ ಕೈಲಾಸದ ಮಹಾಸನ್ನಿಧಿಗೆ. ಶಿರಸಾಮಾನ್ಯ. ಪಡ್ವಿಡಿಯ ಸೂತ್ರದ ವೀರ ಗೋತ್ರದ ಅಧಿನಾಯಕನಾಗಿ ಅರಳೆಯ ದಂಡ ಹೊನ್ನಿನ ಕಮಂಡಲಗಳನ್ನು ಧರಿಸಿ ಹಸಿರು ಬಣ್ಣದ ಧ್ವಜಾಲಂಕೃತವಾಗಿ ಪರಿಶೋಭಿಸಲಿ ನಿನ್ನ ಶ್ರೀರೂಪ ಪೃಥ್ವಿ ತತ್ವದ ಪ್ರತಿಭೆಯಲ್ಲಿ. ನಕಾರವೇ ಬೀಜ ಮಂತ್ರ. ದ್ವಾಪರದಲ್ಲಷ್ಟೇ ಅಲ್ಲ, ಕಲಿಯುಗದಲ್ಲೂ ಕೂಡ ರೇವಣ ಸಿದ್ಧ ನೆನೆಸಿ ನಿರ್ವಹಿಸಬೇಕಾಗಿದೆ ಮಹತ್ಕಾರ್ಯಗಳನ್ನು. ವಿಮಲ ಮಂಗಳಮೂರ್ತಿ. ರೇಣುಕ, ಶಿವಧರ್ಮ ಸಂಸ್ಥಾಪನಾಚಾರ್ಯ ಜಗದ್ಗುರುವೆನಿಸಿ ಗುರುಲಿಂಗ ಜಂಗಮದ ಅಭೇದ ಸಂದರ್ಶನ ನೀಡುವ ಜಗತ್ತಿಗೆ ನಿನ್ನಿಂದ ಶಿವ ತತ್ವೋಪದೇಶ ಪಡೆದ ಋಷಿಮುನಿಗಳು ಶಿವಯೋಗಿಗಳೆಂದು ಪ್ರಖ್ಯಾತರಾಗಲಿ. ಮಲಯಾಚಲದ ಮಧ್ಯದಲ್ಲಿ ಪ್ರವಹಿಸುತ್ತಿರುವ ಭದ್ರಾ ನದಿಯ ತೀರದಲ್ಲಿ ಪರಿಶೋಭಿಸಲಿ ನಿನ್ನ ವೀರಸಿಂಹಾಸನ ಶ್ರೀಮದ್ರಂಬಾಪುರಿಯ ಪುಣ್ಯತಾಣದಲ್ಲಿ. ಶಿವ ಶಿವ, ಮಹಾದೇವ ಮಹಾದೇವ. ಇದೇನು? ನನ್ನ ಪತಿ ನಿದ್ರಾವಸ್ಥೆಯಲ್ಲಿ ಶಿವನಾಮ ಸ್ಮರಣೆ ಮಾಡ್ತಿದ್ದಾರೆ. ಆಹಾ, ಎಂಥ ತೇಜೋರಾಶಿ, ಎಂಥ ದಿವ್ಯ ಮಂಗಳ ಮೂರ್ತಿ. ಸ್ವಾಮಿ, ಸ್ವಾಮಿ, ಯಾಕೆ? ಏನಾಯ್ತು? ಕನಸು ಕಾಣುತ್ತಿರುವಿರಾ? ನಿದ್ರೆಯಲ್ಲಿ ಏನೇನೋ ಬಡಬಡಿಸುತ್ತಿರುವಿರಲ್ಲ? ಗಿರಿಜಾ, ಗಿರಿಜಾ, ನಾನಿಂದು ಎಂಥ ಶುಭ ಸ್ವಪ್ನ ಕಂಡೆ ಗೊತ್ತೇ? ಸೋಮೇಶ್ವರ ಲಿಂಗದಿಂದ ಇಷ್ಟಲಿಂಗ ವಿರಾಜಮಾನನಾಗಿ ದಂಡ ಕಮಂಡಲಗಳನ್ನು ಹಿಡಿದು ಕೋಟಿ ಸೂರ್ಯ ಪ್ರಕಾಶಮಾನನಾಗಿ ಉದ್ಭವಿಸಿ ಬಂದಂತಾಯಿತು. ಗಿರಿಜಾ, ಗಿರಿಜಾ, ವಂಶ ಪಾರಂಪರ್ಯವಾಗಿ ಭಕ್ತಿ ಶ್ರದ್ಧೆಯಿಂದ ಆ ಸೋಮೇಶ್ವರನನ್ನು ಪೂಜಿಸಿದ ಫಲ ಇಂದು ನಮಗೆ ದೊರೆತಂತಾಯಿತು. ಇಂದು ಪಾಲ್ಗುಣ ಶುದ್ಧ ತ್ರಯೋದಶಿಯ ಮಹಾಪುಣ್ಯಕಾಲ. ವಿಶೇಷ ಪೂಜೆಯನ್ನು ಸಲ್ಲಿಸಿ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ. ಬೇಗ ಬನ್ನಿ, ಸ್ನಾನ ಮಾಡಿ ಪೂಜೆಗೆ ಸಿದ್ಧರಾಗಿರಿ. ಗಿರಿಜಾ, ಇಂದಿನ ವಿಶೇಷ ಪೂಜೆ ಮಹಾ ಸಂಭ್ರಮದಿಂದಾಗಬೇಕು. ಹಾಗಾದ್ರೆ ನೀವು ಸ್ನಾನ ತೀರಿಸುವಷ್ಟರಲ್ಲಿ ಸಕಲ ಭಕ್ತರಿಗೂ ನಾನು ಹೇಳು ಬರುತ್ತೇನೆ. ಹೌದು ಗಿರಿಜಾ, ಆ ಪೂಜೆಯ ಪುಣ್ಯದ ಫಲವನ್ನು ನಾವಿಬ್ಬರೇ ಸವಿಯುವುದು ಬೇಡ, ಸಮಸ್ತ ಕೊಲ್ಲಿಪಾಕಿಯ ಭಕ್ತರೆಲ್ಲರೂ ಹೊಂದಲಿ. नागेन्द्रहाराय त्रिलोचनाय भस्मांगरागाय महेश्वराय नित्याय दिव्याय दिगंबराय तस्मै नकाराय
ನಮಃ ಶಿವಾಯ ತಸ್ಮೈ ನಕಾರಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ನಮಃ ಶಿವಾಯ ಶಾಂತಂ ಪದ್ಮಾಸನಸ್ಥಂ ಶಶಿಧರಮಕುಟಂ ಪಂಚವಕ್ತ್ರಂ ತ್ರಿನೇತ್ರಂ ಶೂಲಂ ವಜ್ರಂ ಚ ಖಡ್ಗಂ. ಆಹಾ, ಇದೇನು ಆಶ್ಚರ್ಯ! ಸೋಮೇಶ್ವರ ಲಿಂಗದಿಂದ ದಿವ್ಯ ಪ್ರಕಾಶ ಹೊರಹೊಮ್ಮುತ್ತಲಿದೆಯಲ್ಲ. ಆ ಬೆಳಕಿನಲ್ಲಿ ದೇವ ಮಂದಿರವೇ ಬೆಳಗ ಹತ್ತಿತು. ಸೋಮೇಶ್ವರ, ಸೋಮೇಶ್ವರ, ಸೋಮಲಿಂಗ ಪ್ರಭುವೇ ಶಂಭೋ! ಶಂಭೋ! ಆಹಾ, ನಾನು ಸ್ವಪ್ನದಲ್ಲಿ ಕಂಡಂತೆ ದಂಡ ಕಮಂಡಲಧಾರಿಯಾಗಿ ಹಸಿರು ಧ್ವಜವನ್ನು ಹಿಡಿದ ಶಿವಮೂರ್ತಿಯೇ ಸೋಮೇಶ್ವರ ಲಿಂಗದಿಂದ ಉದ್ಭವಿಸಿ ಬಂದರು. ಧನ್ಯರಾದೆವು, ಧನ್ಯರಾದೆವು. ಕೊಲ್ಲಿಪಾಕಿಯ ಸಮಸ್ತ ಭಕ್ತರೆಲ್ಲರೂ ಪಾವನರಾದರು. ಸಕಲ ಭಕ್ತ ವೃಂದಕ್ಕೆ ಶುಭವಾಗಲಿ. ಮಹಾಪ್ರಭು, ನಮ್ಮ ಅನಂತ ಜನ್ಮಗಳ ಪುಣ್ಯ ಫಲದಿಂದ ನಿಮ್ಮ ಲಿಂಗೋದ್ಭವದ ಲೀಲಾವತಾರವನ್ನು ಕಂಡೆವು. ಜಗದ್ವಿಭೂತಿ ಕೃಪೆದೋರಿ ಅರುಹಬೇಕು. ಏತಕ್ಕಾಗಿ ನಿಮ್ಮ ಅವತಾರದ ಆಗಮನ? ಶಿವನಾಜ್ಞೆಯಂತೆ ವರ ವೀರಶೈವ ಧರ್ಮ ಸ್ಥಾಪನೆಗಾಗಿ ರೇಣುಕಾಚಾರ್ಯನೆಂಬ ಪವಿತ್ರ ನಾಮದಿಂದ ಅವತರಿಸಿ ಬರಬೇಕಾಯಿತು. ವೀರಶೈವ ಧರ್ಮ, ವೀರಶೈವ ಧರ್ಮ ವಿಶ್ವಧರ್ಮವಾಗಿ ಕಂಗೊಳಿಸಬೇಕಾಗಿದೆ. ಮಹಿಮಾ ಪುರುಷ, ನಿಮ್ಮಿಂದ ಸ್ಥಾಪನೆ ಆಗಲಿರುವ ವೀರಶೈವದ ಲಕ್ಷಣಗಳಾವುವು? ಮುಖದಲ್ಲಿ ಮಂತ್ರ, ಹೃದಯದಲ್ಲಿ ಧ್ಯಾನ, ಮಸ್ತಕದಲ್ಲಿ ಲಿಂಗಧಾರಣ, ರುದ್ರಾಕ್ಷಿ ಮಾಲ, ಭಸ್ಮದಿಂದ ಭೂಷಿತವಾದುದೇ ವೀರಶೈವ. ವಿ ಶಬ್ದವೇ ವಿಕಲ್ಪಾರ್ಥ, ರಾ ಶಬ್ದವೇ ರಹಿತಾರ್ಥ. ವಿಕಲ್ಪರಹಿತನಾದವನೇ ವೀರಶೈವ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ, ಧರ್ಮದಿಂದಲೇ ನಾಡಿನ ಉನ್ನತಿ. ಪ್ರತಿಯೊಬ್ಬರೂ ಧರ್ಮಕ್ಕೆ ಶರಣು ಹೋಗಿರಿ, ಲಿಂಗಧಾರಿಗಳಾಗಿರಿ. ಇಷ್ಟಲಿಂಗವನ್ನು ಮನಮುಟ್ಟಿ ಪೂಜಿಸಿರಿ. ಶಿವಭಾವ ನಿಮ್ಮೆಲ್ಲರಲ್ಲೂ ಬರಬೇಕು. ಅಂದಾಗ ಶಿವನೊಲಿಮೆ ನಿಮಗಾಗಿ ಈ ಭೂತಲ ಕೈಲಾಸವಾಗುವುದರಲ್ಲಿ ಸಂದೇಹವಿಲ್ಲ. ಬರುವೆ. ಶಿವತತ್ವ ಪ್ರಚಾರಕ್ಕೆ ನಾವು ಮುಂದೆ ಪಯಣ ಬೆಳೆಸುತ್ತೇವೆ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಜಗದ್ಗುರು ರೇಣುಕಾ ಸಾರ್ವಭೌಮರಿಗೆ. ಮಧುಚಂದ್ರ, ಇಂದು ಆಶ್ರಮವನ್ನು ತಳಿರು ತೋರಣಗಳಿಂದ ಅಲಂಕರಿಸಿ ದಾರಿಯುದ್ದಕ್ಕೂ ಜಾಜಿ, ಮಲ್ಲಿಗೆ, ಸುರಪಾರಿಜಾತ ಹೂವಿನಿಂದ ಹಾಸಿಗೆ ಮಾಡಿರಿ. ಯೋಗಿವರ, ಇನಿತೆಲ್ಲ ಸಂಭ್ರಮ ಏತಕ್ಕಾಗಿ? ಇಂದೋರ್ವ ಮಹಾಮಹಿಮನ ಶುಭಾಗಮನವಾಗಲಿದೆ ಈ ಅಗಸ್ತ್ಯನ ಆಶ್ರಮಕ್ಕೆ. ಅಂತಹ ಶಕ್ತಿಶಾಲಿಯೇ ಅವರು. ತ್ಯಾಗ ಯೋಗ ವೈರಾಗ್ಯದಲ್ಲಿ ನಿಮಗಿಂತ ಅವರ ಎತ್ತರ ಹಿರಿದೆ. ಶಿವನ ಸೃಷ್ಟಿಯಲ್ಲಿ ಒಬ್ಬರಿಗಿಂತ ಒಬ್ಬರು ಮಿಗಿಲಾದವರು ಇದ್ದೇ ಇದ್ದಾರೆ. ಅಂತಹ ಯೋಗೀಶ್ವರರಾರು ಗುರುದೇವ? ಬರೀ ಯೋಗೀಶ್ವರನಲ್ಲ, ಯೋಗಿಗಳಿಗೆ ಯೋಗಿ ಶಿವಯೋಗೀಶ್ವರ. ಬರೀ ಆಚಾರ್ಯನಲ್ಲ, ಪರಮಾಚಾರ್ಯ, ಗುರು ಸಾರ್ವಭೌಮ, ಜಗದ್ಗುರು ಚಕ್ರವರ್ತಿ ರೇಣುಕಾಚಾರ್ಯ. ರೇಣುಕಾಚಾರ್ಯ? ಬರೀ ರೇಣುಕಾಚಾರ್ಯನಲ್ಲ, ಪ್ರಸನ್ನ ರೇಣುಕಾ. ಪ್ರಸನ್ನ ರೇಣುಕಾ? ಯಾರ ಮುಖಮಂಡಲದಲ್ಲಿ ಸದಾ ಶಿವಕಳೆ ಪ್ರಸನ್ನಗೊಂಡಿರುವುದೋ ಅಂಥವರನ್ನು ವೇದಾಗಮ, ಶ್ರುತಿ, ಸ್ಮೃತಿ, ಪುರಾಣ ಪುಣ್ಯ ಕಥೆಗಳು ಪ್ರಸನ್ನ ಮೂರ್ತಿ ಎಂದು ಕರೆಯುತ್ತಿವೆ. ಗುರುದೇವ, ಗುರುದೇವ, ಇದಾವ ಸದ್ದು? ಭೂಗರ್ಭವೇ ಬಿಚ್ಚಿ ನಭೋಮಂಡಲವೇ ಗಡಚಿಕ್ಕುವಂತಿದೆ. ಬೆದರಿದೆಯಾ? ಅದು ನೋಡು, ಗಗನಗಾಮಿಯಾಗಿ ವಾಯುವಿಹಾರಿಯಾಗಿ ಬೆಳಕಿನಶ್ವವ ಏರಿ ಭೂಮಿಯ ಆಗಸಗಳ ಮಧ್ಯದಲ್ಲಿ ಮನೋವೇಗದಿಂದ ಬರುತ್ತಲಿದ್ದಾರೆ. ಅವರ ಬರುವಿಗಾಗಿ ಮೇಘರಾಜ ಸಿಡಿಲಿನಬ್ಬರದ ಗರ್ಜನೆಗೈದು ತುಂತುರದ ಮಳೆ ಸುರಿಸಿ ಸ್ವಾಗತವ ಕೋರುತ್ತೇನು. ಗಿಡಮರ ಬಳ್ಳಿಗಳು ಅವರ ಪಾದಗಳಿಗೆ ಬಾಗಿ ನಮಿಸುತ್ತಿವೆ. ಮಧುಚಂದ್ರ, ಇದಾವ ಋತು? ಬೇಸಿಗೆಯ ಕಾಲ. ಆದರೂ ವಸಂತ ಋತುವಿನಂತೆ ವಿಕಾಸವಾಗಿದೆ ಈ ಮಲಯಾಚಲ. ಇದು ಯಾರ ಪ್ರಭಾವ ಗೊತ್ತೇ? ಇಲ್ಲ, ಸಣ್ಣ ಬುದ್ಧಿಗೆ ತೋಚಿದ ಪ್ರಶ್ನೆ. ಶಿವ ಸತ್ಕುಲ ಪ್ರೀತ ಕೈಲಾಸದಿಂದ ಭೂಮಿಗೆ ಅವತರಿಸಿ ಬರುವಾಗ
ತ್ರಿಲೋಕೇಶ ಆತನ ಕರದಲ್ಲಿ ಕೊಟ್ಟ ಹಸಿರು ಧ್ವಜದ ಮಹಿಮೆ. ಅವರ ನಡೆವಲ್ಲಿ, ನುಡಿವಲ್ಲಿ, ಅವರ ನಾಮ ಸ್ಮರಣೆ ನಡೆವಲ್ಲಿ ಎಂದೆಂದಿಗೂ ಬರಗಾಲ ಬಾರದು. ಮಧುಚಂದ್ರ ತೀರಾ ಹತ್ತಿರವಾದರು. ಅವರ ಶ್ರೀಪಾದಕ್ಕೆ ಶಿರವಾಗಿ ಸ್ವಾಗತಿಸಿ ಆಶ್ರಮದೊಳಗೆ ಕರೆದೊಯ್ಯುವ. ಹೀಗೆ ದಯಮಾಡಿಸಿ ಈ ಆಸನವನ್ನು ಅಲಂಕರಿಸಿ. ಶುಭಮಸ್ತು. ಜಗದ್ವಂದ್ಯ ಜಂಗಮ ಜಗದ್ಗುರುವೇ, ನಿಮ್ಮ ಪವಿತ್ರ ಪಾದ ಸ್ಪರ್ಶದಿಂದ ಈ ಅಗಸ್ತ್ಯನ ಆಶ್ರಮವು ಪಾವನವಾಯಿತು. ನೀವೊಂದು ವ್ಯಕ್ತಿಯಲ್ಲ, ಮಹಾನ್ ಶಕ್ತಿ. ಅಗಸ್ತ್ಯ, ನಿನ್ನ ಶಕ್ತಿ ಸಾಮರ್ಥ್ಯಗಳು ಸಾಮಾನ್ಯವಾದವುಗಳಲ್ಲ. ಸಾಗರವನ್ನೇ ಆಪೋಷಣೆ ಮಾಡಿ ಗಗನ ಚುಂಬಿತನಾಗಿ ಬೆಳೆದು ನಿಂತ ವಿಂಧ್ಯನನ್ನು ತಲೆಬಾಗುವಂತೆ ಮಾಡಿದವನು ನೀನು. ಉತ್ತರದಿಂದ ದಕ್ಷಿಣಾಪಥಕ್ಕೆ ಬಂದ ಮೊದಲನೆಯ ಋಷಿ ನೀನು. ಸೃಷ್ಟಿಯ ಸ್ಥಿತಿಗತಿಗಳಿಗೆ ಮಹಾಚೇತನರಾಗಿ ಅವತಾರವೆತ್ತಿ ಧರೆಯ ಧರ್ಮೋನ್ನತಿಗೆ ಬಂದ ತಾವೊಂದು ಘನ, ನಾನೊಂದು ತೃಣ. ವಾತಾಪಿ ಇಲ್ವಲರ ಸಂಹಾರ ಮಾಡಿ ಋಷಿಮನಿಗಳಿಗೆ ದೇವತೆಗಳಿಗೆ ಒಳಿತನ್ನುಂಟು ಮಾಡಿ ದೇವ ಕಾರ್ಯಕ್ಕೆ ಬಂದದ್ದು ಕೇವಲ ನೆಪ ಮಾತ್ರವಾದರೂ ಅದು ಇಂದು ಸಾರ್ಥಕವಾಯಿತು. ಗುರುದೇವ, ಈ ಅಲ್ಪನ ಆತಿಥ್ಯದಿಂದ ಆನಂದವಾಯಿತೇ? ತೃಪ್ತರಾದೆವು, ಸಂತೃಪ್ತರಾದೆವು, ಪ್ರಸನ್ನರಾದೆವು. ಭಕ್ತಿಗೊಲಿದವ ಭಗವಂತನಲ್ಲವೇ? ಗುರುದೇವ, ಯೋಗಗಳಲ್ಲಿ ಯಾವ ಯೋಗ ಶ್ರೇಷ್ಠ? ಯೋಗಗಳು ಅನೇಕವಾಗಿದ್ದರೂ ಎಲ್ಲ ಯೋಗಗಳಿಗಿಂತ ಶಿವಯೋಗವೇ ಶ್ರೇಷ್ಠ. ಅದು ಸಂಸಾರದ ಲಂಪಟದಲ್ಲಿ ಸಿಲುಕಿಸದೆ ದೈವತ್ವದೆಡೆಗೆ ಕರೆದೊಯ್ಯುವ ಯೋಗ. ಯೋಗಿಯನ್ನು ಶಿವಯೋಗಿಯನ್ನಾಗಿಸುವ ಯೋಗ. ಸದ್ವಿಮಲ ತತ್ವಗಳನ್ನರುಹಿ ನಿನ್ನನ್ನು ಶಿವಯೋಗಿಯನ್ನಾಗಿಸುವುದಕ್ಕಾಗಿಯೇ ನಮ್ಮ ಆಗಮನ. ಉಪದೇಶ ಮಾಡಿ ಪರತರ ವಸ್ತುವೇ. ಅಗಸ್ತ್ಯ, ವೀರಶೈವ ಸಿದ್ಧಾಂತವು ಶ್ರುತಿಮಾನ್ಯವಾಗಿದೆ. ಷಟ್ಸ್ಥಳ ಅಷ್ಟಾವರಣ ಪಂಚ ಆಚಾರಗಳ ಪ್ರಭಾಪೂರ್ಣ ಮಂಡಲದ ಮಹಾಪ್ರಕಾಶದಲ್ಲಿ ಬೆಳಗುತ್ತಾನೆ ಶಿವಯೋಗಿಯಾದವನು. ಶಕ್ತಿಯ ವಿಕಾಸದಿಂದ ಶಿವನು ವಿಶ್ವರೂಪಿಯಾಗುವನು. ಆತನ ಅನುಗ್ರಹದಿಂದ ಚಿದ್ವಿಲಾಸವಾಗಿ ಸೃಷ್ಟಿ ದ್ಯೋತಕವಾಗುತ್ತದೆ. ಧನ್ಯನಾದೆ ನಿಮ್ಮ ಅಮೃತ ನುಡಿಯ ಉಪದೇಶದಿಂದ. ವೀರಶೈವ ಸಿದ್ಧಾಂತ ಶಿಖಾಮಣಿಯಾದೆ, ಶಿವಯೋಗ ಸಂಭ್ರಮದ ಚಿಂತಾಮಣಿಯಾದೆ, ಶಿವಜ್ಞಾನದ ಖಣಿಯಾದೆ. ನಿಮಗೆಂದೆಂದಿಗೂ ಈ ಅಗಸ್ತ್ಯ ಚಿರಋಣಿ. ಲೌಕಿಕ ತಂದೆ ಗಳಿಸಿದ ಸಂಪತ್ತಿಗೆ ಆತನ ಮಕ್ಕಳು ಹೇಗೆ ಅಧಿಕಾರಿಗಳಾಗುವರು, ಹಾಗೆ ಗುರುಪಿತನ ಜ್ಞಾನ ಸಂಪತ್ತನ್ನು ಸಕಲ ಭಕ್ತ ಕೋಟಿಯು ಹಂಚಿ ಸವಿದರೆ ಋಣಗಳ ಭಾರ ಎಲ್ಲಿರುತ್ತದೆ? ಪ್ರಭು, ತಮ್ಮ ಸದುಪದೇಶದಿಂದ ಮನ ತುಂಬಿದೆ. ಸುಕೃತ ದರ್ಶನ ನೀಡಿ ವಿಶ್ವ ತುಂಬು. ಶುಭಮಸ್ತು. ಜಗದ್ಗುರು ರೇಣುಕಾಚಾರ್ಯರಿಗೆ ಲಂಕಾ ಸಾಮ್ರಾಜ್ಯದೊಳಗೆ ದೈತ್ಯ ಕುಲ ಕೀರ್ತಿ ಚಂದ್ರಮ ಶಿವಭಕ್ತಾಗ್ರೇಸರ ರಾವಣ ಸಾರ್ವಭೌಮನ ತಮ್ಮನಾದ ಈ ವಿಭೀಷಣನು ಅಣ್ಣನ ಕೊನೆಗೆ ಉಸಿರಿನ ಒಂದೇ ಒಂದು ಆಸೆಯನ್ನು ಈಡೇರಿಸಿದವನಾತನೇ. ಶೀಲ ಸಚ್ಚಾರಿತ್ಯವುಳ್ಳವಳು, ಶಿವಭಕ್ತ ಸಂಪನ್ನಿಗೆಯೂ ಆದ ಕೈಕಸಾಮಾತೆಯ ಗರ್ಭ ಸಂಜಾತನಾಗಿ ಜನಿಸಿ ಜಗದ್ವಿಖ್ಯಾತಿಯನ್ನು ಹೊಂದಿ ಅಮರ ಕೀರ್ತಿಯನ್ನು ಸಂಪಾದಿಸಿ ಭಕ್ತಿಗೆ ಭಾವಾವೇಶದಿಂದ ಕೈಲಾಸ ಗಿರಿಯನ್ನೇ ಎತ್ತಿ ಪರಶಿವನನ್ನು ಪ್ರಸನ್ನೀಕರಿಸಿಕೊಂಡ ರಾವಣ ಸಾರ್ವಭೌಮನ ತಮ್ಮನಿಗೆ ಈ ದುರ್ದಶೆಗೆ ಅಣ್ಣನಿಗಿತ್ತ ವಚನ ಪಾಲಿಸಲಾಗದ ಪ್ರಭುವೆಂದು ಪ್ರಜೆಗಳ ಕಿಡಿನುಡಿಗಳಿಗೆ ಬಲಿಯಾಗುವುದಕ್ಕಿಂತ ನನ್ನ ದೇಹವನ್ನು ಅಗ್ನಿಗಾಹುತಿ ಕೊಡುವುದೇ ಮೇಲು. ಭಕ್ತ ಶಿರೋಮಣಿ ವಿಭೀಷಣ, ನಿಮ್ಮಣ್ಣನ ಅಭಿಲಾಷೆಯನ್ನು ಪೂರೈಸಿ ನಿನ್ನ ಚಿಂತೆಯನ್ನು ಬಿಡಿಸುವುದಕ್ಕಾಗಿ ವಿಶ್ವಧರ್ಮ ವಿಭು ಆಚಾರ್ಯವರ ಜಗದ್ಗುರು ರೇಣುಕಾಚಾರ್ಯರು ಆಗಮಿಸುತ್ತಿದ್ದಾರೆ. ಅವರ ಸನ್ನಿಧಿಯಲ್ಲಿ ನಿವೇದಿಸು, ನಿನ್ನ ಇಷ್ಟಾರ್ಥ ಸಿದ್ಧಿಯಾಗುವುದು. ರೇಣುಕಾಚಾರ್ಯ, ಧನ್ಯನಾದೆ. ವಿಭೀಷಣ, ಪರಮಗುರುವೇ, ತಮ್ಮ ಪಾದ ಪದ್ಮಗಳಿಗೆ ಈ ವಿಭೀಷಣನ ಅನಂತ ವಂದನೆಗಳು. ಶ್ರೇಯೋಸ್ತು. ನಿನ್ನ ಮನದಾಸೆ ಏನು? ಗುರುದೇವ, ಶಿವಪೂಜಾ ದುರಂಧರ ಮಹಾಶಿವಭಕ್ತ ರಾವಣನ ಆಸೆ ಒಂದೇ ಉಳಿದಿದೆ. ಯಾವ ಆಸೆ? ಶ್ರೀಲಂಕಾ ನಗರಿ ಶಿವಲಿಂಗ ನಗರಿ ಆಗಬೇಕು. ಶಿವ ಪಂಚಾಕ್ಷರ ನಾಮದ ಜಯಘೋಷ ಕೈಲಾಸಗಿರಿಯನ್ನು ಮುಟ್ಟಬೇಕು. ಅಣ್ಣನ ಆಸೆಗಿಂತ ಲಂಕಾ ನಗರದಲ್ಲಿ 3 ಕೋಟಿ ಲಿಂಗಗಳ ಸ್ಥಾಪನೆ ಆಗಬೇಕು. ಶಿವನೊಲಿದು ಸಂತೃಪ್ತನಾಗುವಂತೆ ಶಿವಭಕ್ತ ಶ್ರಮಿಸಿದಾಗ ಭಕ್ತನಿರುವ ತಾಣ ಶಿವತಾಣವಾಗುವುದರಲ್ಲಿ ಸಂದೇಹವಿಲ್ಲ.
ಅದಕ್ಕಾಗಿಯೇ ಬಂದಿರುವ ಈ ರೇಣುಕ. ವಿಭೀಷಣ, ಶಿವನ ಆತ್ಮಲಿಂಗವನ್ನೇ ತಂದು ಗೋಕರ್ಣ ಮಹಾಕ್ಷೇತ್ರವನ್ನು ಭೂಕೈಲಾಸವನ್ನಾಗಿಸಿದ ಜಗದ್ವಿಖ್ಯಾತಿ ರಾವಣನ ಇಚ್ಛೆ ಈಡೇರಲಾರದೆ ಏಕಕಾಲದಲ್ಲಿ 3 ಕೋಟಿ ಗುರುರೂಪ ಧರಿಸಿ 3 ಕೋಟಿ ಲಿಂಗ ಸ್ಥಾಪನೆ ಆಗಬೇಕಾಗಿದೆ ಈ ಲಂಕಾನಗರದಲ್ಲಿ. ಗುರುವಿಗೆ ಗುರುವಾಗಿ ಬಂದ ಜಗದ್ಗುರುವೆ, ಅದು ಅಲ್ಲಿ ಕಾಣುತ್ತಿರುವ ಸುಂದರ ಉಪವನ ನಿರ್ಮಾಣಗೊಂಡಿದೆ ಲಿಂಗಸ್ಥಾಪನೆಗೆ. ಬಿಲ್ವ ಜಾಜಿ ಸುರಹೊನ್ನೆ ತರುಲತೆಗಳಿಂದಲೂ ಜುಡುಜುಡು ನಾದಗೈಯುತ್ತ ಹರಿವ ತಿಳಿನೀರಿನ ಝರಿಗಳಿಂದಲೂ ಶೋಭಿಸುವ ಆ ಉಪವನವೇ ಶಿವಕ್ಷೇತ್ರವಾಗಿ ಮೆರೆಯಬೇಕಾಗಿದೆ. ವಿಭೀಷಣ, ಅದೋ ನೋಡು, ಸ್ಥಾಪಿತವಾಗಲಿರುವ 3 ಕೋಟಿ ಲಿಂಗಗಳ ಮೇಲೆ ಹೂಮಳೆಗರೆಯಲು ಬಂದು ನಿಂತಿಹರು ದೇವಾನುದೇವತೆಗಳು ನಭೋಮಂಡಲದಲ್ಲಿ. ಶಿವೋಹಂ ಶಿವೋಹಂ. ಮಹಾಜಂಗಮದ ವಿಶ್ವ ವಿರಾಟ್ ಶಕ್ತಿ, ಜಗದ್ಭರಿತ ವಿಮಲ ತೇಜೋಮೂರ್ತಿ, ಶಿವಯೋಗ ಕೀರ್ತಿ ಧರಿಸು 3 ಕೋಟಿ ಗುರುರೂಪ. ಪೃಥ್ವಿಯ ಪವಿತ್ರ ಗರ್ಭದಿಂದ ಪ್ರಾದುರ್ಭವಿಸಿ ಬರಲಿ 3 ಕೋಟಿ ಶಿವಲಿಂಗಗಳು. ಜಂಬೂ ದ್ವೀಪದ ಸಕಲ ಪವಿತ್ರ ನದಿಗಳೇ ತುಂಬಿ ತುಳುಕಿರಿ ಕರಕಮಲದಲ್ಲಿರುವ ಕಮಂಡಲದಿಂದ. ಮಂತ್ರದ ಮಹಾ ತೇಜ ಹೊರಹೊಮ್ಮಲಿ ಯೋಗದಂಡದಿಂದ. ಪ್ರಭಾತ ಅರುಣ ಕಿರಣೋದಯದೊಂದಿಗೆ ಪೂಜೆಗೊಳ್ಳಲಿ 3 ಕೋಟಿ ಲಿಂಗಗಳು. ಧನ್ಯನಾದೆ, ಧನ್ಯನಾದೆ ಗುರುದೇವ, ಕೃತಾರ್ಥನಾದೆ. ಜ್ವಲ ಜಯ ಭಕ್ತ ಬಂಧು, ಜಯ ಜಗದ್ಗುರು, ಜಯ ರೇಣುಕಾಚಾರ್ಯ, ಜಯ ಜಯ ವಂದೇ. ಜಯ ರೇಣುಕಾಚಾರ್ಯ, ಜಯ ಜಯ ವಂದೇ. ಜಯ ಜಯ ವಂದೇ ವಂದೇ. ಯಾವ ಕಾಣಿಕೆಗಿತ್ತು ಅಭಿವಂದಿಸಲಿ ಗುರು ಸಾರ್ವಭೌಮ? ನಿರ್ಮಲ ಹೃದಯದ ಭಕ್ತಿ ಕಾಣಿಕೆಯಲ್ಲಿತ್ತು. ವಿಭೀಷಣ, ದ್ವಾಪರಯುಗದ ಪರಿಸಮಾಪ್ತಿಯ ಕಾಲ ಸನ್ನಿಹಿತವಾಗಿದೆ. ಧರ್ಮ ಸ್ಥಾಪನೆಗೈದು ಧರ್ಮದ ದಿಗ್ವಿಜಯದ ಧ್ವಜವನ್ನು ದಶ ದಿಕ್ಕುಗಳಲ್ಲಿ ಹಾರಿಸಿ ವರ ವೀರಶೈವ ಧರ್ಮ ಮಹಾಧರ್ಮವಾಗಿ ಕಂಗೊಳಿಸಬೇಕಾಗಿದೆ ಕಲಿಯುಗದಲ್ಲಿ. ಸತ್ಯ ಅಸತ್ಯಗಳ, ಧರ್ಮ ಅಧರ್ಮಗಳ, ಹಿಂಸೆ ಅಹಿಂಸೆಗಳ ಘೋರತಮ ತಾಕಲಾಟದಲ್ಲಿ ಸಿಕ್ಕಿ ಮಾನವ ನಿರ್ಮಿತವಾದ ಜಾತಿ ವಿಜಾತಿಗಳು ಹುಟ್ಟಿಕೊಂಡು ವರ ವೀರಶೈವ ಧರ್ಮದ ಅವನತಿಯ ಕಾಲವೊಂದು ಬರಲಿದೆ ಕಲಿಯುಗದಲ್ಲಿ. ಆಗ ಈ ರೇಣುಕನೇ ರೇವಣಸಿದ್ಧನೆಂಬ ಅಭಿಧಾನದಿಂದ ಮತ್ತುದಿಸಿ ಬರುವ ಅದೇ ಕೊಲ್ಲಿಪಾಕೆಯ ಸೋಮೇಶ್ವರ ಲಿಂಗದಿಂದ ಶಿವನ ಅಪ್ಪಣೆಯಂತೆ ನಮ್ಮ ಅವತಾರದ ಕಾಲ ಪರಿಸಮಾಪ್ತಿ ಹೊಂದುವುದು. ಅದೋ ನೋಡು, ಕಲಿಯುಗದ ನಾಂದಿ ಹಾಡುತ್ತಿಹ ಕಲಿಪುರುಷ. ಕೇಳಿ ಬರುತ್ತಿದೆ ಹಾಹಾಕಾರದ ಕೂಗಾಟ, ಮಾನಿನಿಯರ ಚೀತ್ಕಾರ, ಧರ್ಮವಂತರ ಗೋಳಾಟ, ದುರುಳರ ಅಬ್ಬರದ ಅಟ್ಟಹಾಸ. ಕಲಿರಾಯ ತನ್ನ ಕ್ರೂರ ಕರಗಳಿಂದ ರಕ್ತ ದೋಕುಳಿಯಾಡಲು ಸಾಗಿ ಬರುತ್ತಿರುವ ವಿಭೀಷಣ, ಮುಂದೆ ಬರುವ ಭೀಕರ ದೃಶ್ಯಗಳನ್ನು ನಿವಾರಿಸಿ ಮಾನವ ಕೋಟಿಯ ಉದ್ಧಾರಕ್ಕಾಗಿ ಕಲಿಯುಗ ಪ್ರವೇಶ ಮಾಡುವೆ ರೇವಣ ಸಿದ್ಧನಾಗಿ. ಶತಶತಮಾನಗಳನ್ನು ತನ್ನ ಗರ್ಭದಲ್ಲಿ ಹುದುಗಿಸಿಕೊಂಡು ದ್ವಾಪರವು ಪರಿಸಮಾಪ್ತಿ ಹೊಂದಿತು. ಕಲಿಯುಗದ ಪಕ್ಷಿ ಇಂಚರಗಾನ ವಿಶ್ವದಂಗಳವ ತುಂಬಿತು. ಕೊಲ್ಲಿಪಾಕಿಯ ಸೋಮೇಶ್ವರ ಲಿಂಗದಿಂದ ಉದ್ಭವಿಸಿ ರೇಣುಕಾಚಾರ್ಯನೆಂಬ ಅಮೋಘ ನಾಮದಿಂದೆಸಗಿದ ಲೀಲೆಗಳು ಅಚ್ಚಳಿಯದಂತೆ ಉಳಿದಿಹವು ದ್ವಾಪರ ಯುಗದ ಸಂಪುಟದ ಸಂಚಿಕೆಗಳಲ್ಲಿ. ಮತ್ತೆ ಅದೇ ಲಿಂಗದಿಂದ ಅವತರಿಸಿ ಬಂದಿಹರು ರೇವಣ ಸಿದ್ಧರೆಂದೆನಿಸಿ. ರೇವಣ ಸಿದ್ಧೇಶ, ರೇವಣ ಸಿದ್ಧ ಪ್ರಭುವೆ, ನಿನ್ನ ಅಮೋಘ ದರ್ಶನಕ್ಕಾಗಿ ಪರಿತಪಿಸುತ್ತಿರುವ ಈ ಶಂಕರಾಚಾರ್ಯನಿಗೆ ದರ್ಶನವಿತ್ತು ಉದ್ಧರಿಸಿ ಕೃಪೆ ತೋರಲು ಬರಲಾರಿರಾ? ಶಂಕರಾಚಾರ್ಯ, ಪ್ರಸನ್ನನಾಗಿಹನು ರೇವಣ ಸಿದ್ಧ. ಏನಾಗಬೇಕಾಗಿದೆ ನಮ್ಮಿಂದ? ಯೋಗಿ ಕುಲತಿಲಕ, ಶ್ರೀಶೈಲ ಮಹಾಪರ್ವತದಲ್ಲಿ ತಪವನಾಚರಿಸಿದೆ ಶಿವನೊಲುಮೆಗಾಗಿ. ಆಗ ಶಿವವಾಣಿ ನುಡಿಯಿತು, ದ್ವಾಪರದಲ್ಲಿ ರೇಣುಕಾಚಾರ್ಯರಾಗಿ ಮುಂದೆ ಕಲಿಯುಗದ ಸರದಿಯಲ್ಲಿ ಬರುವ ರೇವಣ ಸಿದ್ಧೇಶ್ವರರಿಂದ ಚಂದ್ರಮೌಳೇಶ್ವರ ಲಿಂಗವನ್ನು ಪಡೆದು ಪೂಜಿಸೆಂದು. ಪರಮಾವತಾರಿ ರೇವಣ ಸಿದ್ಧ ಗುರುವೇ, ಚಂದ್ರಮೌಳೇಶ್ವರ ಲಿಂಗವನ್ನು ಅನುಗ್ರಹಿಸಿ ನನ್ನನ್ನು ಉದ್ಧರಿಸಬೇಕೆಂದು ಬೇಡುವೆ. ಶಂಕರಾಚಾರ್ಯ,
ನಿನ್ನ ಭಾವಶುದ್ಧಿ ಗುರುಭಕ್ತಿ ಮೆಚ್ಚುಗೆಯಾಯಿತು. ಶಿವನನ್ನು ಕಾಣಬೇಕೆಂಬ ನಿನ್ನ ಅವಿರತ ಹೋರಾಟಕ್ಕೆ ಶಿವ ಪ್ರಸನ್ನನಾಗಲಾರನೆ. ಜಗತ್ ಕಲ್ಯಾಣಕ್ಕೆ ಶ್ರಮಿಸುವ ಹಿರಿಮೆ ನಮ್ಮನ್ನು ಸಂತೃಪ್ತರನ್ನಾಗಿರಿಸಿತು. ಚಂದ್ರಮೌಳೀಶ್ವರ ಲಿಂಗವನ್ನು ಆರಾಧಿಸಿ ಜಗತ್ಪೂಜ್ಯನಾಗು. ಲಿಂಗ ಮಹಿಮೆಯನ್ನು ಜನತೆಗೆ ಬೋಧಿಸಿ ಪುನೀತನಾಗು. ತಮ್ಮ ಹಿರಿಹರಕೆಯಂತಾಗಲಿ. ಶಂಕರಾಚಾರ್ಯ, ನಿನ್ನ ಮುಖದಿಂದ ಹೊರಡುವ ಶಿವಸ್ತುತಿಯಿಂದ ಜಗ ಬೆಳಗಲಿ, ಜನಮನ ತುಂಬಲಿ. ನಿನ್ನ ಕೀರ್ತಿ ಆಚಂದ್ರಾರ್ಕವಾಗಿ ಬೆಳಗಲಿ. ಮಲಯಾಚಲದ ಮಹಿಮೆ ಜಗತ್ ಪ್ರಸಿದ್ಧಿಯನ್ನು ಹೊಂದಲಿ. ಇದು ಸ್ವೀಕರಿಸು ಚಂದ್ರಮೌಳೀಶ್ವರ ಲಿಂಗವನ್ನು. ಧನ್ಯನಾದೆ ಪುರಾಣ ಪುಣ್ಯ ಪುರುಷೋತ್ತಮ, ಧನ್ಯನಾದೆ. ತತ್ವದಾರ್ಶನಿಕನಾಗು, ವಿಶ್ವವಿಖ್ಯಾತನಾಗು. ನಿನಗೆ ಮಂಗಳವಾಗಲಿ. ಅರ್ಚಕರೇ, ಅಚ್ಚರಿಗೊಳಿಸುವ ನಿಮ್ಮಬ್ಬರದ ನುಡಿ ಕೇಳಿ ನಡುಗಿ ಹೋಯಿತು ನನ್ನ ತನು. ಇಡೀ ಭೂಮಂಡಲವೇ ಬೆರಳು ಮಾಡಿ ತೋರಿಸುವಂತಹ ಘಟನೆ ಈ ಚೋಳರಾಜನ ರಾಜ್ಯದಲ್ಲಿ ನಡೆಯುತ್ತೆ. ಈ ಕಲಿಯುಗದಲ್ಲಿ ವರದರಾಜ ಸ್ವಾಮಿಯ ಶಿಲಾಮೂರ್ತಿಯ ಕತ್ತು ಕಂಪನಗೊಳ್ಳುವುದೆಂದರೆ ಆಶ್ಚರ್ಯ, ಪರಮಾಶ್ಚರ್ಯ. ಪ್ರಭು, ಅವನಾವನೋ ಒಬ್ಬ ಹುಚ್ಚನಂತೆ. ಅವನಾರು ಎಂಬುದನ್ನು ತಿಳಿಯದೆ ಪುರಜನರು ಆತನನ್ನು ವರದರಾಜ ಸ್ವಾಮಿಯ ಮಂದಿರದ ಕಂಬಕ್ಕೆ ಕಟ್ಟಿ ಹೊಡೆಯ ಹತ್ತಿದರು. ಹೊಡೆಯಬೇಡಿ, ನಾನು ಹುಚ್ಚನಲ್ಲ ಎಂದು ಅಂಗಲಾಚಿ ಬೇಡಿದರೂ ಕೇಳಲಿಲ್ಲ. ಬಲವಾದ ಪೆಟ್ಟೊಂದು ತಲೆಗೆ ಬಿದ್ದಾಗ ಮಂದಿರವೇ ಕಂಪನಗೊಂಡಂತೆ ಭಾಸವಾಯಿತು. ತಿರುಗಿ ನೋಡುವಷ್ಟರಲ್ಲಿ ಸ್ವಾಮಿಯ ಕತ್ತು ಅಲುಗಾಡ ಹತ್ತಿತ್ತು. ಪ್ರಭು, ಆ ದೃಶ್ಯವನ್ನು ನಾನೊಬ್ಬನೇ ಅಲ್ಲ, ಇಡೀ ಕಾಂಚೀಪುರದ ಜನರೆಲ್ಲರೂ ನೋಡಿದ್ದಾರೆ. ಹಾಗಾದರೆ ಅವನು ಹುಚ್ಚನಲ್ಲ. ಅವನ ಕತ್ತಿಗೆ ಬಿದ್ದ ಪೆಟ್ಟಿನಿಂದ ಗರ್ಭಗುಡಿಯಲ್ಲಿದ್ದ ವರದರಾಜ ಸ್ವಾಮಿಯ ಕತ್ತು ಕಂಪನಗೊಂಡಿರುವುದೆಂದರೆ ಅವನು ಸಾಕ್ಷಾತ್ ಶಿವರೂಪಿ ಜಂಗಮನಿರಲೇಬೇಕು. ಶಿವರೂಪಿ ಜಂಗಮನಿರಲೇಬೇಕು. ಹೌದು ಪ್ರಭು, ಆತ ಹುಚ್ಚನಲ್ಲ. ಹುಚ್ಚನ ವೇಷದಿಂದ ತಿರುಗುತ್ತಿರುವ ಅವನೊಬ್ಬ ಯೋಗೀಶ್ವರ, ಸರ್ವೇಶ್ವರ. ಹೊಡೆಯಬೇಡಿ ಎಂದು ನಾನೆಷ್ಟು ಹೇಳಿದರೂ ಕೇಳಲಿಲ್ಲ. ಹಾಗಾದರೆ ಈಗಾದ ಅನಾಹುತದಿಂದ ಚೋಳ ರಾಜ್ಯಕ್ಕೆ ಯಾವುದೋ ಕುತ್ತೊದಗಿ ಬಂದಂತೆ ಕಾಣುತ್ತದೆ. ಇಲ್ಲವೇ ನಮ್ಮ ಆರಾಧ್ಯ ಕುಲದೈವ ಏಕಾಂಬರೇಶ್ವರ ನಮ್ಮ ಭಕ್ತಿಯ ಪರೀಕ್ಷೆಗಾಗಿ ಈ ಆಟ ಹೂಡಿರುವನೇ ಒಂದೂ ತಿಳಿಯದಂತಾಯಿತು. ಅರ್ಚಕರೇ, ಆ ಮಹಾಮಹಿಮನನ್ನು ಹೇಗೆ ಕಾಣುವುದು, ಎಲ್ಲಿ ಅಂತ ಹುಡುಕುವುದು? ಪ್ರಭು, ಆತ ಹುಡುಕಿದರೆ ಸಿಗುವವನಲ್ಲ. ಯಜ್ಞ ಯಾಗಾದಿಗಳಿಗೆ ಒಲಿವಾತನಲ್ಲ. ಷೋಡಶೋಪಚಾರದ ಪೂಜೆಗೆ ಪ್ರಸನ್ನನಾಗುವವನಲ್ಲ. ಆತನಿಗೆ ಬೇಕಾಗಿರುವುದು ನಿರ್ಮಲ ಮನದ ಭಕ್ತಿಯೊಂದೇ. ಬನ್ನಿ, ಮಂದಿರದ ಹತ್ತಿರ ಹೋಗೋಣ. ದಯಾನಿಧಿ ಮಹಾದೇವ, ಪ್ರಸನ್ನನಾಗು ತಂದೆ. ಅರಿಯದೆ ಅಜ್ಞಾನದಿಂದ ಆದ ಅಪರಾಧವನ್ನು ಮನ್ನಿಸು ಪ್ರಭು. ಗುರುಲಿಂಗ ಜಂಗಮ, ಸುಂದರ ಸಾಕಾರ ಮೂರ್ತಿ, ಸಾಕ್ಷಾತ್ ಶಿವರೂಪಿ ಸಿದ್ಧ ಗುರುವೇ, ದರ್ಶನವಿತ್ತು ಹರಸಲಾರೆಯ. ಜಂಗಮ ಜ್ಯೋತಿ, ಎಲ್ಲಿರುವೆ ಪ್ರಭು, ಎಲ್ಲಿರುವೆ ತಂದೆ? ನಂದಿವಾಹನ, ಶಂಕರ, ಚಂದ್ರಮೌಳಿ! ಪ್ರಭು, ಪ್ರಭು, ಅದೋ ನೋಡಿ, ಆ ಬಯಲೆಲ್ಲವೂ ಲಿಂಗಾಕಾರವಾಗಿ ಕಾಣುತ್ತದೆ. ಅದರಿಂದ ಒಡಮೂಡಿ ಬರುತ್ತಿದ್ದಾನೆ ಆ ಯೋಗಿವರ. ಅವನೇ ಅವನೇ ಆ ಯೋಗಿವರ. ಸಿದ್ಧ ಕುಲ ಶಿವಯೋಗಿ ಸಾರ್ವಭೌಮ, ಪುರಜನರು ಮಾಡಿದ ಅಪರಾಧವನ್ನು ಮನ್ನಿಸಬೇಕು. ತಿಳಿದೋ ತಿಳಿಯದೆಯೋ ಮಾಡಿದ ಅಪರಾಧಕ್ಕೆ ನಾನು ತಮ್ಮಲ್ಲಿ ಕ್ಷಮೆ ಯಾಚಿಸುವೆ. ಚೋಳ ದೇಶದ ದೊರೆತನವನ್ನಾಳುವ ದೊರೆಯೇ, ಅಜ್ಞಾನವೆನ್ನುವ ಕತ್ತಲೆಗೆ ಸುಜ್ಞಾನ ಸೂರ್ಯನ ಬೆಳಕಾದಾಗಲೇ ಜ್ಞಾನೋದಯವಾಗುವುದು. ಯೋಗಿವರ, ತಮ್ಮ ಕತ್ತಿಗೆ ಬಿದ್ದ ಪೆಟ್ಟಿನಿಂದ ವರದರಾಜ ಸ್ವಾಮಿಯ ಕತ್ತು ಅಲುಗಾಡುವುದೆಂದರೆ ತಾವು ನಿಜವಾಗಿಯೂ ಜಗದ ಅಂಧತ್ವವನ್ನು ಹೋಗಲಾಡಿಸಲು ಬಂದ ಜ್ಞಾನ ಸೂರ್ಯರು. ಅದಕ್ಕಾಗಿಯೇ ಹುಚ್ಚನಂತೆ ನಟಿಸಿ ನನ್ನ ಲೀಲಾ ವಿನೋದವನ್ನು ವರದರಾಜ ಮಂದಿರದ ಮುಂದೆ ತೋರಿಸಿದೆ. ಜಾತಿ ಮತ ಪಂಥಗಳನ್ನು ಹೊಡೆದೋಡಿಸಿ ಮಾನವ ಧರ್ಮಕ್ಕೆ ಧರ್ಮದ ದೀಕ್ಷೆ ಕೊಟ್ಟು ಸದ್ಧರ್ಮವನ್ನು ಸ್ಥಾಪಿಸಲು ಬಂದ ವೀರಶೈವ ಮತ ಸಂಸ್ಥಾಪನಾಚಾರ್ಯ ಶಿವಸಂಜಾತ ರೇವಣಸಿದ್ಧರೇ ನಾವು. ರೇವಣಸಿದ್ಧ, ಧನ್ಯವಾದವು ನನ್ನ ಕಿವಿಗಳು. ನೋಡಿದ ಮಾತ್ರದಿಂದಲೇ ಸಕಲ ಪಾಪಗಳನ್ನು ತೊಳೆಯಬಲ್ಲ ಶಕ್ತಿ ತಮ್ಮ ದೃಷ್ಟಿಯಲ್ಲಿದೆ. ಸಕಲ ಇಷ್ಟಾರ್ಥಗಳನ್ನು ಪೂರೈಸುವುದು, ವರವಿತ್ತು ಹರಸುವ ತಮ್ಮ ಪುಣ್ಯ ಕರಗಳಲ್ಲಿದೆ. ನಾಡನ್ನು ಪಾವನಗೊಳಿಸುವ ಶಕ್ತಿ ತಮ್ಮ ಪಾದದಲ್ಲಿದೆ. ಮಹಾತ್ಮ,
ಲೋಕವೇ ಕಂಡರಿತು ಕೇಳಿದ ಅಚ್ಚರಿಯ ಸಂಗತಿ ಈ ಕಾಂಚೀಪುರದಲ್ಲಿ ನಡೆದಿದೆ. ವರದರಾಜ ಸ್ವಾಮಿಯ ಕತ್ತು. ರಾಜ, ಮನೆಯ ಒಡೆತನವನ್ನು ಹೊತ್ತವನು ಸತ್ತರೆ ಆ ಮನೆತನ ನಶಿಸಿ ಹೋಗುವುದಿಲ್ಲ. ಜಗದ ಒಡೆತನ ಹೊತ್ತವನ ಕತ್ತಿಗೆ ನೋವಾದರೆ ಜಗಕ್ಕೆಲ್ಲ ಕುತ್ತೆನ್ನುವಂತೆ ವರದರಾಜಸ್ವಾಮಿ ತೋರಿಸಿಕೊಟ್ಟಿದ್ದಾನೆ. ನಡೆಯಿರಿ, ದೇವಸ್ಥಾನಕ್ಕೆ ಹೋಗೋಣ. ಮಹಾಸ್ವಾಮಿ, ಹೀಗೆ ದಯಮಾಡಿಸಿ. ನೋಡಿ ನೋಡಿ, ವರದರಾಜ ಸ್ವಾಮಿಯ ಕತ್ತಿನ ಕಂಪನವನ್ನು. ಯೋಗಿ ಪುಂಗವ, ಮೊದಲು ಆ ಕತ್ತಿನ ಕಂಪನವನ್ನು ನಿಲ್ಲಿಸಿ. ಆಗಲಿ, ಶಿವನಿಚ್ಛೆ. ಸ್ವಾಮಿಯ ಕತ್ತಿನ ಕಂಪನ ನಿಂತಿತು. ಭಕ್ತರ ಕಾಮಧೇನುವೆ, ಶಿವಯೋಗ ರಾಜೇಂದ್ರ ಚಂದ್ರಮ, ನಿಮ್ಮ ಪಾದಕ್ಕೆ ಅನಂತ ವಂದನೆ. ಜಂಗಮ ಜ್ಯೋತಿ, ಶಿವಸ್ವರೂಪಿ, ಮಂದತ್ವ ತುಂಬಿದ ಮೂಢ ಜನರಿಗೆ ತೋರಿಸುವುದಕ್ಕಾಗಿ ಈ ಲೀಲಾ ವಿನೋದಗೈದೆಯಾ? ರೇವಣ ಸಿದ್ಧ ಪ್ರಭುವೇ, ನನ್ನ ನಾಡು, ನನ್ನ ಪ್ರಜೆಗಳು ಎಲ್ಲರೂ ತಮಗೆ ಚಿರಋಣಿ. ಶಿವನ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಇರಲಿ. ಶಿವಭಾವದ ಬೆಳಕಿನಲ್ಲಿ ಸದಾ ಶಿವನನ್ನು ಧ್ಯಾನಿಸಿರಿ. ಶಿವಮತ ಹೊಂದಿರಿ. ಶಿವೈಕ್ಯದ ಶಿವಯೋಗ ಸಾಧಿಸಿರಿ. ಧರ್ಮದಿಂದಲೇ ಮಾನವನ ಉನ್ನತಿ ಎಂಬುದನ್ನು ಮರೆಯದಿರಿ. ವೀರಶೈವ ಧರ್ಮವನ್ನ ಬಿಡದೆ ಪಾಲಿಸಿರಿ, ಉಳಿಸಿರಿ, ಬೆಳೆಸಿರಿ. ಚೋಳರಾಜೇಂದ್ರ, ನಾವಿನ್ನು ದಯಮಾಡಿಸುತ್ತೇವೆ. ಪ್ರಭು, ನನ್ನ ಅರಮನೆಯವರಿಗೆ ದಯಮಾಡಿಸಿ ಈ ಅಲ್ಪನ ಸೇವೆಯನ್ನು ಸ್ವೀಕರಿಸಬೇಕೆಂದು ಭಿನ್ನ. ರಾಜ, ಅರಮನೆಗೆ ಕರೆದೊಯ್ಯುವ ನಿನ್ನ ಹೃದಯದ ಹಂಬಲ ನಮಗೆ ಗೊತ್ತಿದೆ. ಚೋಳಮಂಡಲದ ಭೂಪಾಲ, ಮಕ್ಕಳಿಲ್ಲದೆ ಕೊರಗುತ್ತಿರುವ ನಿನ್ನ ಪಟ್ಟಮಹಿಷಿಗೆ ಕ್ಷಿಪ್ರದಲ್ಲಿಯೇ ಪುತ್ರ ಸಂತಾನದ ಫಲಪ್ರಾಪ್ತಿಯಾಗುವುದು. ಆ ಮಗುವಿಗೆ ವರ್ಷ ತುಂಬುವುದರಲ್ಲಿ ನಾವು ಚೋಳಮಂಡಲಕ್ಕೆ ದರ್ಶನ ಕೊಡುತ್ತೇವೆ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಆಹಾ, ಎಷ್ಟು ಸುಂದರವಾಗಿದೆ ಈ ಮಾಸೂರಿನ ಶಿವದೇವಾಲಯ. ನೋಡಿದಾಕ್ಷಣ ಸದ್ಭಕ್ತಿಯ ಸೆಲೆವುಕ್ಕಿ ಸದಾಶಿವನಿಗೆ ಶಿರವಾಗಿ ವಂದಿಸುವಂತೆ ಮಾಡುತ್ತಿದೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಓಹೋ, ಯಾರೋ ಮಹಾನುಭಾವರು ಈ ಊರಿಗೆ ಅಪರಿಚಿತರು ಅಂತ ಕಾಣುತ್ತಾರೆ. ಪೂಜ್ಯರೇ, ಸ್ವಾಮಿ, ತಾವು ಯಾರೋ? ಎಲ್ಲಿಂದ ಬಂದ್ರಿ? ಏತಕ್ಕೋಸ್ಕರ ಬಂದ್ರಿ? ನಾವು ಈ ಊರಿಗೆ ಹೊಸಬರು. ಈ ರಾತ್ರಿಯನ್ನು ಈ ಶಿವದೇವಾಲಯದಲ್ಲೇ ಕಳೆಯಬೇಕೆಂದಿದ್ದೇವೆ. ಸ್ವಾಮಿ, ನೀವು ಈ ರಾತ್ರಿ ಇಲ್ಲಿ? ಅಯ್ಯೋ, ಬೇಡಿ 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 ಬೇಡಿ, ಈ ದೇವಾಲಯದಲ್ಲಿ ಮಾತ್ರ ಮಲ್ಕೊಳ್ಬೇಡಿಯಪ್ಪ. ಯಾಕೆ? ಏನಾದರೂ ಭಯವೇ? ಅಯ್ಯೋ, ಭಯ ಅಂತ ಕೇಳ್ತೀರಲ್ರಪ್ಪ. ಅದು ಅಲ್ಲಿ ಕಾಣುತ್ತಿರುವ ಹೆಮ್ಮರದಲ್ಲಿ ನರಭಕ್ಷಕ ಬ್ರಹ್ಮರಾಕ್ಷಸಗಳೆರಡು ವಾಸವಾಗಿವೆ. ಸ್ವಾಮಿ, ರಾತ್ರಿ ಈ ದೇವಸ್ಥಾನದಲ್ಲಿ ಮಲಗಿದವರೊಬ್ಬರೂ ಜೀವಂತ ಉಳಿದಿಲ್ಲ. ಬೇಡ್ರಪ್ಪ, ತಾವು ಹೊಸಬರು ಅಂತೀರಿ. ಬೇಕಾದರೆ ಈ ರಾತ್ರಿ ನನ್ನ ಮನೆಯಲ್ಲಿ ಮಲಗಿಕೊಳ್ಳಿ, ಜಾಗ ಕೊಡ್ತೀರಿ. ಬೇಡ, ಈ ರಾತ್ರಿಯನ್ನು ನಾವು ಈ ಶಿವ ದೇವಾಲಯದಲ್ಲೇ ಕಳೆಯುತ್ತೇವೆ. ಶಿವಸಂಜಾತರು, ಶಿವಭಕ್ತರು ಯಾವುದಕ್ಕೂ ಅಂಜಲಾರರು. ಈಶ್ವರೀ ಶಕ್ತಿಯ ಮುಂದೆ ಅಸುರೀ ಶಕ್ತಿಯ ಆಟ ಎಂದಿಗೂ ನಡೆಯಲಾರದು. ಅಪ್ಪ, ನಿಮಗೇನಾದರೂ ಆದರೆ ಮಾಸೂರಿಗೆ ಕೇಡು ಒದಗಿ ಬಂದಂತೆ. ಮಾಸೂರಿಗೆ ಒದಗಿ ಬಂದ ಮಹಾ ವಿಪತ್ತು ಇಂದಿಗೆ ಪರಿಸಮಾಪ್ತಿ ಆಗುತ್ತದೆ. ಶಿವನ ಕೃಪೆಯಾಯಿತು. ನೀವಿನ್ನು ಹೊರಡಬಹುದು. ನಾಳೆ ಪೂಜೆಗೆ ಬಂದಾಗ ನಾವು ಯಾರು ಎನ್ನುವುದು ಗೊತ್ತಾಗುತ್ತದೆ. ದೂರದ ಪಯಣದಿಂದ ದಣಿದಿದ್ದೇನೆ. ನಮಗಿನ್ನು ವಿಶ್ರಾಂತಿಗೆ ಅವಕಾಶ ಕೊಡು. ಆಯ್ತು, ನಾವಿನ್ನು ಬರ್ತೀವಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಯಾವನೋ ಒಬ್ಬ ಬಯಜೋಗಿ ಬಂದು ಮಲಗಿದ್ದಾನೆ. ಜೋಗಿ ಆದ್ರೇನು, ಯೋಗಿ ಆದ್ರೇನು, ಇಂದಿನ ಊಟಕ್ಕೆ ಆಹಾರವಾಯಿತು. ಅಷ್ಟು ಸುಲಭವಾಗಿ ಸಿಕ್ಕುವ ಬೇಟೆ ಅದಲ್ಲ ಅಂತ ಕಾಣುತ್ತದೆ. ಹಾಗಾದ್ರೆ ತಿಗಣೆ ರೂಪದಲ್ಲಾಗಿದ್ದರೆ ನಿಜ ರೂಪದಲ್ಲಿಯೇ ಇವರನ್ನು ತಿಂದರಾಯಿತು. ಇಲ್ಲಿ ಶಿವಮಂದಿರವನ್ನು ಪ್ರವೇಶಿಸುವ ಅಧಿಕಾರ ನಿಮಗಿಲ್ಲ. ಎಂಥ ಸೊಕ್ಕು! ಏ ಬಯಜೋಗಿ, ನಿನ್ನ ಹಬ್ಬದೊಂದಿಗೆ ಬೆದರುವವರು ನಾವಲ್ಲ. ನಿನ್ನಂಥವರ ಮರಣ 1000 ಸಂಖ್ಯೆಯಲ್ಲಾಗಿದೆ ನಮ್ಮ ಕೈಯಲ್ಲಿ. ಆಗಿರಬಹುದು, ಆದರೆ ಇಂದು ನಿಮ್ಮಿಬ್ಬರ ಮರಣ ಈ ರೇವಣ ಸಿದ್ಧನ ಕೈಲಿ. ವಿಶ್ವವಿಖ್ಯಾತವಾದ ವೀರವ್ರತ ವೀರಶೈವ ಧರ್ಮ ಅಧರ್ಮದ ಅಟ್ಟಹಾಸವನ್ನು ಎಂದೂ ಸಹಿಸುವುದಿಲ್ಲ. ನಿಮ್ಮ ರಾಕ್ಷಸಿ ಕೃತ್ಯಕ್ಕೆ ಎಂದೂ ಮಣಿಯುವುದಿಲ್ಲ.
ಈಗೋ ಅರೆ ಆಗ ಈಗಲೇ ನಿನ್ನನ್ನು ನುಂಗಿ ನೀರು ಕುಡಿಯುತ್ತೇನೆ. ಈ ಯೋಗ ವಿರಾಟ್ ಶಕ್ತಿಯನ್ನು ನುಂಗಿ ನೀರು ಕುಡಿಯುವೆಯೇ? ಇನ್ನು ತಡ ಮಾಡುವುದು ಬೇಡ. ಜಾಗೃತವಾಗೂ ಫಾಲನೇತ್ರದ ಲಯ ವಿಲಯ ದಾವಾಗ್ನಿ. ಲೋಕ ಕಂಟಕರಾದ ಈ ರಕ್ಕಸರ ದೇಹಗಳು ಸುಟ್ಟುರಿದು ಕರಗಿ ಕಬ್ಬಿಣದ ಗುಂಡುಗಳಾಗಿ ಬೀಳಲಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ರಾತ್ರಿ ಮಲಗಿಕೊಂಡ ವ್ಯಕ್ತಿ ಬದುಕಿದಾನೋ ಸತ್ತಿದಾನೋ ಆ ಭಗವಂತನಿಗೆ ಗೊತ್ತು. ಓಂ ನಮಃ ಶಿವಾಯ. ಬದುಕಿ ಉಳಿದಿದ್ದಾನೆ. ಅಳಿವಿಲ್ಲದ ಯೋಗಿ ಶಿವಯೋಗಿ ಈ ರೇವಣ ಸಿದ್ಧರಿಗೆ ಅಳಿವೆ. ನೋಡಲ್ಲಿ, ಶಿವಯೋಗ ಶಕ್ತಿಯ ಉರಿಗಣ್ಣಿನ ಉರಿಯಲ್ಲಿ ಬೆಂದು ಕಬ್ಬಿಣದ ಗುಂಡುಗಳಾಗಿ ಬಿದ್ದಿದ್ದಾರೆ ಯಕ್ಷ ರಾಕ್ಷಸರು. ಯಾರೂ ಸಮೀಪಕ್ಕೆ ಹೋಗಬೇಡಿ. ನಮ್ಮ ಹಸ್ತ ಸ್ಪರ್ಶವಾಗದೆ ಅವುಗಳನ್ನು ಮುಟ್ಟುವುದು ಯಾರಿಂದಲೂ ಸಾಧ್ಯವಿಲ್ಲ. ಮಹಾನುಭಾವ, ಮಾಸೂರಿಗೆ ಜೀವದಾನ ಮಾಡಿದಿರಿ. ನಾಶವಾಗಿ ಹೋಗುತ್ತಿದ್ದ ಮಾಸೂರಿಗೆ ಪುನಃ ನವಚೇತನ ತುಂಬಿದಿರಿ. ಈ ಮಾಸೂರಿನ ಪುರಜನರ ಪರವಾಗಿ ನಿಮ್ಮ ಪಾದ ಪದ್ಮಗಳಿಗೆ ಹಣೆ ಹಚ್ಚುವೆ. ನಿಮ್ಮೆಲ್ಲರಿಗೂ ಮಂಗಳವಾಗಲಿ. ಅರ್ಚಕರೇ, ಈ 2 ಕಬ್ಬಿಣದ ಗುಂಡುಗಳನ್ನು ತೆಗೆದುಕೊಂಡು ಕಂಬಾರರ ಮನೆಗೆ ಹೋಗೋಣ ಬನ್ನಿ. ಏತಕ್ಕೆ ಗುರುದೇವ? ಈ 2 ಕಬ್ಬಿಣದ ಗುಂಡುಗಳಿಂದ 2 ಖಡ್ಗಗಳನ್ನು ಮಾಡಿಸಿ ಒಂದನ್ನು ಧರ್ಮ ನಿಷ್ಠೆ ಶಾಂತಿಗಳಿಂದ ಪ್ರಜಾಪಾಲಕನಾಗಿ ಮೆರೆಯುತ್ತಿರುವ ಉಜ್ಜಯಿನಿಯ ಸಾಮ್ರಾಟ ವಿಕ್ರಮಾದಿತ್ಯನಿಗೆ ಆಶೀರ್ವದಿಸಬೇಕಾಗಿದೆ. ಇನ್ನೊಂದನ್ನು ಇದೇ ಮಾಸೂರಿನ ಕೆರೆಯಲ್ಲಿ ಮುಳುಗಿಸಬೇಕಾಗಿದೆ. ಜಗನ್ಮಂಗಳ ಮೂರ್ತಿ, ಭಕ್ತಾಂತರಂಗದ ವಿಮಲ ಸುಕೀರ್ತಿ, ನಿಮ್ಮನ್ನು ಪಡೆದ ಧನ್ಯಳಾದರೂ ಕನ್ನಡದ ಧರಿತ್ರಿ ಜಗದ್ಗುರು ರೇವಣ ಸಿದ್ಧ ಸಾರ್ವಭೌಮರಿಗೆ ಜಯವಾಗಲಿ. ಸಿದ್ಧ ಸಿದ್ಧರ ಗುರು, ಶಿವಸಿದ್ಧರ ಗುರು, ಶ್ರೀ ಗುರು ಶ್ರೀ ರೇವಣ ಸಿದ್ಧ ಸಾರ್ವಭೌಮರಿಗೆ ಬನ್ನಿ ಗುರುದೇವ. ತಮ್ಮ ಪಾದ ಸ್ಪರ್ಶದಿಂದ ಈ ನನ್ನ ರಾಜಧಾನಿ ಉಜ್ಜಯಿನಿ ಪಾವನವಾಯಿತು. ಈ ವಿಕ್ರಮಾದಿತ್ಯನ ಅರಸು ಮನೆತನ ಪುನೀತವಾಯಿತು. ಸಕಲ ಸೌಭಾಗ್ಯ ನಿಧಿಯಾಗಿ ಆಗಮಿಸಿದ ತಮ್ಮ ದಿವ್ಯ ಚರಣಾರವಿಂದಗಳಿಗೆ ಉಜ್ಜಯಿನಿ ಸಾಮ್ರಾಜ್ಯದ ಪರವಾಗಿ ಪ್ರಣಾಮಗಳನ್ನು ಸಲ್ಲಿಸುವೆ. ವಿಕ್ರಮಾದಿತ್ಯ, ತನುಮನ ಶುದ್ಧಿಯಿಂದ ಗೈದ ಭಕ್ತಿಗೆ ಸಂತುಷ್ಟರಾಗಿದ್ದೇವೆ. ಸತ್ಯ ನ್ಯಾಯ ನಿಷ್ಠುರತೆಯಿಂದ ರಾಜ್ಯವನ್ನಾಳುವ ನಿನ್ನ ಕೀರ್ತಿ ಆಚಂದ್ರಾರ್ಕವಾಗಿರುವುದು. ನಿನ್ನ ಸದ್ಭಾವನೆಗೆ ಒಲಿದ ನಾವು ಒಂದು ದಿವ್ಯವಾದ ವಸ್ತುವನ್ನು ಆಶೀರ್ವದಿಸುವ ಆತುರದಿ ಆಗಮಿಸಿದ್ದೇವೆ. ಕರುಣಿಸಿ ಆಶೀರ್ವದಿಸಿ ತಂದೆ. ವಿಕ್ರಮಾದಿತ್ಯ, ವೀರ ಧರ್ಮದ ವಿಜಯೋತ್ಸವವನ್ನು ಆಚರಿಸುವ ಖಡ್ಗ, ದುಷ್ಟ ಶಕ್ತಿಗಳನ್ನು ದಮನ ಮಾಡಿ ಶಿಷ್ಟರನ್ನು ಪರಿಪಾಲಿಸುವ ಶಾಂತಿ ಪಾಲನೆಯ ವೀರ ಖಡ್ಗ, ಸಕಲ ಇಷ್ಟಾರ್ಥಗಳನ್ನು ಈಡೇರಿಸುವ ಖಡ್ಗ. ಅಂದರೆ ಗುರುದೇವ, ಬಯಸಿದ್ದೆಲ್ಲವನ್ನೂ ನೀಡುವುದೇ ಈ ಖಡ್ಗ? ನಿಸ್ಸಂದೇಹವಾಗಿ. ಯಕ್ಷ ದಂಪತಿಗಳಿಬ್ಬರು ಋಷಿಯ ಶಾಪದಿಂದ ರಾಕ್ಷಸರಾಗಿದ್ದರು. ನಮ್ಮ ಉರಿನೇತ್ರದಿಂದ ಭಸ್ಮವಾಗಿ 2 ಕಬ್ಬಿಣದ ಗುಂಡುಗಳಾಗಿ ಬಿದ್ದರು. ಅವುಗಳಿಂದ 2 ಖಡ್ಗಗಳನ್ನು ಮಾಡಿಸಿ ಒಂದನ್ನು ಮಾಸೂರಿನ ಕೆರೆಯಲ್ಲಿ ಮುಳುಗಿಸಿದ್ದೇವೆ, ಒಂದನ್ನು ನಿನಗೆ ಆಶೀರ್ವಾದ ಮಾಡುತ್ತಿದ್ದೇವೆ. ಗುರುಕರುಣೆ ಖಡ್ಗ ರೂಪದಲ್ಲಿ ದೊರೆಯುತ್ತಿರುವುದು ನನ್ನ ಭಾಗ್ಯ. ಸ್ವೀಕರಿಸು ವಿಕ್ರಮಾದಿತ್ಯ. ನಿನ್ನ ಶೌರ್ಯ ಧೈರ್ಯ ಸಾಹಸಗಳನ್ನು ಕೇಳಿ ದೇವೇಂದ್ರನು ನಿನ್ನನ್ನು ಸುರಲೋಕಕ್ಕೆ ಕರೆಯಿಸಿದಾಗ ಈ ಖಡ್ಗ ತನ್ನ ನಿಜರೂಪ ತಾಳಿ ಯಕ್ಷದೇವತೆಯಾಗುವನು. ಆಗ ಅವನ ಶಾಪ ವಿಮೋಚನೆ. ವಿಕ್ರಮಾದಿತ್ಯ, ನಾವಿನ್ನು ಸಕಲ ಸಂಪದೆಗಳ ಮಾತೆಯಾದ ಮಹಾಲಕ್ಷ್ಮಿ ನೆಲೆಸಿರುವ ಕೊಲ್ಲಾಪುರದತ್ತ ಪಯಣ ಬೆಳೆಸುತ್ತೇವೆ. ಸರ್ವರಿಗೂ ಮಂಗಳವಾಗಲಿ. ಮಹಾಪ್ರಭು, ಕೊಲ್ಲಾಪುರದಲ್ಲಿ ಇದುವರೆಗೆ ಒಬ್ಬ ಭಿಕ್ಷುಕನನ್ನು ಕಾಣಲಿಲ್ಲ. ಈಗ ಓರ್ವ ಬಡ ಜೋಗಿ ನಿರ್ಭೀತಿಯಿಂದ ಬೀದಿ ಬೀದಿಗಳಲ್ಲಿ ಭಿಕ್ಷೆ ಕೇಳುತ್ತಾ ತಿರುಗುತ್ತಾ ಇದ್ದಾನೆ. ಏನು ಹೇಳಿದೆ? ನನ್ನ ರಾಜ್ಯದಲ್ಲಿ ಭಿಕ್ಷುಕ? ನನ್ನ ಆಣತೆಯನ್ನು ಮೀರಿ ಭಿಕ್ಷೆ ಕೇಳುತ್ತಿದ್ದಾನೆ ಆ ಬಡ ಜೋಗಿ. ಭೂತ ಪ್ರೇತ ಪಿಶಾಚಿಗಳ ಕಾವಲನ್ನು ಮುರಿದು ಹಾಕಿ ಒಳಬಂದು ಭಿಕ್ಷೆ ಬೇಡುತ್ತಿದ್ದಾನೆಯೇ? ಮಂತ್ರಿಗಳೇ, ಅವನೆಲ್ಲಿದ್ದರೂ ಸರಿ, ಅವನನ್ನು ಹುಡುಕಿ ಯಾವ ಕೈಗಳಿಂದ ಭಿಕ್ಷೆ ಬೇಡುತ್ತಿರುವನೋ ಆ ಕೈಗಳನ್ನು ಕತ್ತರಿಸಿ ನನ್ನ ಪಾದದಡಿಯಲ್ಲಿ ತಂದೆಡೆ. ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ, ಭವತಿ ಭಿಕ್ಷಾಂದೇಹಿ. ಪ್ರಭು, ಆ ಬಡ ಜೋಗಿ ಭಿಕ್ಷೆ ಬೇಡುತ್ತಾ
ನಮ್ಮ ಅರಮನೆಯ ಮುಂದೆ ಬಂದಂತೆ ಕಾಣುತ್ತದೆ. ನನ್ನ ಅರಮನೆಯ ಮುಂದೆ ಬಂದನೇ ಆ ಬಡ ಜೋಗಿ. ಹಿರಿಲಕ್ಕ, ಬಂದೆ ಸ್ವಾಮಿ, ಬಂದೆ. ಪ್ರಭು, ಏನೋ ಕೋಪಾವೇಶದಲ್ಲಿರುವಂತೆ ಕಾಣುತ್ತದೆ. ಹಿರಿಲಕ್ಕ, ಯಾವನೋ ಭಿಕಾರಿ ಬಡ ಜೋಗಿ ನಮ್ಮ ಅರಮನೆಯ ಮುಂದೆ ನಿಂತು ಭಿಕ್ಷೆ ಬೇಡುವುದೆಂದರೇನು? ಸೇವಕರನ್ನು ಕರೆಯಿಸಿ ಅವನ ಕೈಗಳನ್ನು ಕತ್ತರಿಸಿ ಬಿಡಿ. ಭವತಿ ಭಿಕ್ಷಾಂದೇಹಿ. ಮಹಾಸ್ವಾಮಿ, ಮಹಾಸ್ವಾಮಿ, ದಯಮಾಡಿ ನಿಲ್ಲಿಸಿ ಈ ನಿಮ್ಮ ಕೂಗನ್ನು. ಮಹಾ ತೇಜೋಮೂರ್ತಿ, ತಮ್ಮ ದರ್ಶನ ಭಾಗ್ಯದಿಂದ ಪಾವನವಾಯಿತು ನಮ್ಮ ಜನ್ಮ. ಆದರೆ ನಿಮ್ಮ ಪತಿ ಪ್ರಜಾಪಾಲಕನಾಗಿರದೆ ಪೀಡಕನಾಗಿದ್ದಾನೆ, ಅಹಂಕಾರದ ಆಗರವಾಗಿದ್ದಾನೆ. ಮಾಟ ಮಂತ್ರ ತಂತ್ರ ಬಲದಿಂದ ಪಿಶಾಚಿಗಳನ್ನು ವಶಪಡಿಸಿಕೊಂಡು ವಾಮಾಚಾರ ಮಾರ್ಗದಿಂದ ಸಾಗಿದ್ದಾನೆ. ಮಹಾಲಕ್ಷ್ಮಿಯ ವಾಸಸ್ಥಾನವಾಗಿರುವ ಈ ಕೊಲ್ಲಾಪುರವು ಮಾಟ ಮಂತ್ರ ತಂತ್ರದ ತಾಣವಾಗಿದೆ. ಅದನ್ನು ಹೋಗಲಾಡಿಸುವುದಕ್ಕಾಗಿಯೇ ನಾವು ದಯಮಾಡಿಸಿದ್ದು. ಬೇಡಿ ಸ್ವಾಮಿ, ದಯವಿಟ್ಟು ಹೊರಟು ಹೋಗಿರಿ. ತಾವು ಮಹಾತ್ಮರೆಂದು ಕಾಣುತ್ತದೆ. ನಿಮ್ಮ ಪಾದಗಳಿಗೆ ಬಿದ್ದು ಸೆರೆಗೊಡ್ಡಿ ಬೇಡಿಕೊಳ್ಳುತ್ತೇನೆ, ಹೊರಟು ಹೋಗಿರಿ ಇಲ್ಲಿದ್ದ. ಮುಂದಾಗುವ ಭೀಕರ ಕೃತ್ಯಗಳನ್ನು ನೋಡುವುದು ನಮ್ಮಿಂದ ಆಗದು. ಇದು ನಿಮ್ಮ ಪಾದಕ್ಕೆ ಹಣೆ ಹಚ್ಚಿ ಬೇಡುವೆ. ಕೊಲ್ಲಾಪುರದ ಅರಸು ಮನೆತನಕ್ಕೆ ಅಪಮಾನ. ನನ್ನ ಪಟ್ಟ ಮಹಿಷಿ ಗೋರಕ್ಷಕನ ಅರ್ಧಾಂಗಿ ಒಬ್ಬ ಬಡ ಭಿಕಾರಿಯ ಕಾಲಿಗೆ ಬಿದ್ದರೆ ಸಹಿಸಲಾರೆನು. ಮಂತ್ರಿಗಳೇ, ಇವನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಭೂತ ಪ್ರೇತಗಳಿಗೆ ಬಲಿ ಕೊಟ್ಟು ಬಿಡಿ. ಭೂತ ಪ್ರೇತಗಳಿಗೆ ಒಡೆಯನಾದ ಈ ಭೂತೇಶನ ಮುಂದೆ ನಿನ್ನಾಟ ನಡೆಯಲಾರದು ಗೋರಕ್ಷ. ಗೋರಕ್ಷನೆಂದು ಏಕವಚನದಲ್ಲಿ ಕರೆಯುವುದು ಆ ಮುಕ್ಕಣಿಗೂ ಸಾಧ್ಯವಿಲ್ಲದಿರುವಾಗ ನಿನ್ನಂತ ಯಕ್ಕಶ್ಚಿತ ಒಬ್ಬ ಬಡ ಜೋಗಿ ಗೋರಕ್ಷಕನೆಂದುಸಿರುವುದೆಂದರೇನು? ಸಹಿಸಲಾರದ ಅಪಮಾನ. ಗೋರಕ್ಷ, ಸದ್ಭಕ್ತಿ, ಸದ್ವಿನಯ, ಸದ್ಭಾವನೆಯಿಂದ ಸನ್ಮಾನ ಪಡೆಯಬೇಕಲ್ಲದೆ ದರ್ಪ ದಬ್ಬಾಳಿಕೆಯೆಂದಲ್ಲ, ಮಾಟ ಮಂತ್ರ ತಂತ್ರ ಚಾಟಕ ವಿದ್ಯೆಯಿಂದಲ್ಲ. ನಿಮಿಷಾರ್ಧದಲ್ಲಿ ನಿನ್ನನ್ನು ಸುಟ್ಟು ಭಸ್ಮ ಮಾಡುವೆ. ಭಸ್ಮಧಾರಿಯಾದ ಭಸ್ಮದೊಡೆಯನನ್ನೇ ಭಸ್ಮಗೊಳಿಸಬಲ್ಲೆಯ? ಅಗ್ನಿಯನ್ನೇ ದಹಿಸುವ ವೀರಾಗ್ನಿಯ ಮೇಲೆ ನಿನ್ನಾಟ ನಡೆಯಲಾರದು. ಪಂಚ ಮಹಾಭೂತಗಳಲ್ಲಿ ಒಂದಾಗಿರುವ ಅಗ್ನಿ ತತ್ವವೇ ಈ ಪಾದದಾಸರೆ ಪಡೆದಿರುವಾಗ ನೀನೊಂದು ಕೀಟಾಣು. ನನ್ನ ಕ್ರೋಧಾಗ್ನಿಯ ದಳ್ಳುರಿಯಲ್ಲಿ ಬಿದ್ದು ನಾಶವಾಗಲು ಬಂದ ನೀನೊಂದು ಪತಂಗ. ಗೋರಕ್ಷ, ವಿಶ್ವ ಬ್ರಹ್ಮಾಂಡದ 84 ಲಕ್ಷ ಜೀವರಾಶಿಗಳ ಜನನ ಮರಣ ದೃಶ್ಯ ಕಾವ್ಯ ಕಥಾ ಸೂತ್ರಧಾರಣಿಗೆ ಪತಂಗವೆಂದು ಬೊಗಳುವೆಯ? ಇಚ್ಛಾಶಕ್ತಿ, ಕ್ರಿಯಾಶಕ್ತಿ, ಜ್ಞಾನಶಕ್ತಿಗಳ ಪ್ರಭುವಾದ ಅಷ್ಟ ಅಣಿಮಾದಿ ಸಿದ್ಧಿಗಳ ವಿಭುವಾದ ಶಿವಯೋಗಿ ಸಾರ್ವಭೌಮನ ಸನ್ನಿಧಿಯಲ್ಲಿ ಉದ್ದಟತನವೇ? ನಾನು ಮನಸ್ಸು ಮಾಡಿದರೆ ಬ್ರಹ್ಮಾಂಡವೇ ಬಿರಿದೊಡೆದು ಆಗಸವು ಸಿಡಿಲು ಕೋಲ್ಮಿಂಚುಗಳ ಗರ್ಜನೆಗೈದು ಈ ಭೂಮಂಡಲವನ್ನೇ ಗಿರ್ರನೆ ತಿರುಗಿಸುತ್ತಾ ಅಂತರಿಕ್ಷದಲ್ಲಿ ತೂರಿ ಬಿಡುವುದು ನಿಶೂನ್ಯದಲ್ಲಿ. ಬಡಬಡಿಸದಿರು ಬಡ ಜೋಗಿ. ಯಕ್ಷ ಕಿನ್ನರ ಕಿಂಪುರ ಶ್ರಾದಿಯಾಗಿ ಅಷ್ಟದಿಕ್ಪಾಲಕರನ್ನು ಸನ್ನಿಧಾನದಲ್ಲಿರಿಸಿಕೊಂಡವನ ಮುಂದೆ ನಿನ್ನಾಟ ನಡೆಯಲಾರದು. ಎಚ್ಚರದಿಂದ ಉಚ್ಚರಿಸು. ನನಗೆ ಎಚ್ಚರಿಕೆ ಹೇಳುವೆಯ? ಧರ್ಮಾಂಧತೆಯಲ್ಲಿ ಬಿದ್ದು ಹೊರಲಾಡುವ ನರಮಾನವರನ್ನು ಎಚ್ಚರಿಸಿ ಸದ್ಧರ್ಮ ಬೋಧೆ ಬೋಧಿಸಿ ವರ ವೀರಶೈವ ಧರ್ಮ ಸ್ಥಾಪಕನಾಗಿ ವಿಶ್ವವನ್ನೇ ಎಚ್ಚರಗೊಳಿಸಲು ಬಂದ ಈ ರೇವಣ ಸಿದ್ಧನಿಗೆ ಎಚ್ಚರಿಕೆ ಹೇಳುವೆಯ? ಸುಮ್ಮನೆ ಈ ಪರಬ್ರಹ್ಮ ಶಕ್ತಿಗೆ ಶರಣಾಗತನಾಗಿ ಸುಜ್ಞಾನಿಯಾಗಿ ಬದುಕು. ಶರಣಾಗತ ಶರಣಾಗತ ಶರಣಾಗತ. ನಾನು ನಿನಗೆ ಶರಣಾಗತ? ಪಣ ತೊಟ್ಟು ಪ್ರಾಣ ಕಳೆದುಕೊಳ್ಳಬೇಡ ಗೋರಕ್ಷ. ಹಾಗಿದ್ದರೆ ನಾನು ನೀಡುವ ಭಿಕ್ಷೆಯನ್ನು ಸ್ವೀಕರಿಸು. ಲಕ್ಕ ಸ್ವಾಮಿ, ಈ ಕಠಾರಿಯನ್ನೇ ಅವನಿಗೆ ಭಿಕ್ಷೆಯನ್ನಾಗಿ ನೀಡು. ಅದನ್ನೇ ನುಂಗಿ ಹಸಿವು ನೀಗಿಸಿಕೊಳ್ಳಲಿ ಬಡ ಜೋಗಿ. ಪ್ರಭು, ಬೇಡಿ. ಏಕೋ ನನ್ನ ಹೃದಯ ನಡುಗುತ್ತಲಿದೆ. ಇದುವರೆಗೂ ಇಷ್ಟು ಧೈರ್ಯವಾಗಿ ನಿಮ್ಮೆದುರು ನಿಂತು ಮಾತನಾಡಿದವರನ್ನು ನಾವು ಕಂಡಿಲ್ಲ. ಆದರೆ ಯೋಗಿವರನು ತಾವು ಕಾವಲಿಟ್ಟ ದುಷ್ಟ ಶಕ್ತಿಗಳನ್ನೆಲ್ಲ ಮುರಿದು ಬಂದಿದ್ದಾನೆ ಅಂದಾಗ, ಹಾಗಾದರೆ ಇವನು ಅಂಥ ಮಹಾಮಹಿಮನೋ? ಅದೇನಿದ್ದರೂ ಸರಿ, ಪತಿ ಆಜ್ಞೆ ಪಾಲಿಸುವುದೊಂದೇ ನಿನ್ನ ಕರ್ತವ್ಯ. ನೀಡು ಈ ಕಠಾರಿಯನ್ನು ಆ ಬಡ ಜೋಗಿಗೆ. ನೀಡಿತಾಯಿ, ಅನುಮಾನಿಸಬೇಡಿ. ದುಷ್ಟ ಶಕ್ತಿಗಳ ದಮನಕ್ಕಾಗಿಯೇ ಅವತರಿಸಿ ಬಂದಿದ್ದಾಗಿದೆ. ಪರಮಾತ್ಮ, ನೀನು ಸರ್ವಶಕ್ತ ಸಮರ್ಥ.
ಪತಿ ಆಜ್ಞೆ ಪಾಲಿಸುವುದೊಂದೇ ನನ್ನ ಕರ್ತವ್ಯ. ಸ್ವೀಕರಿಸಿ. ಶಂಭೋ ಹರ ಹರ ಮಹದೇವ. ಏ ಕಠಾರಿ, ಕರಗಿ ನೀರಾಗು ಶಿವಯೋಗ ಶಕ್ತಿಯ ಕಮ್ಮಟದಲ್ಲಿ. ಏನಿದು? ನಾ ನೀಡಿದ ಕಠಾರಿ ಕೈಗಿತ್ತ ಕೂಡಲೇ ಕರಗಿ ನೀರಾಗಿ ಹೋಯಿತು. ಅದನ್ನೇ ಅವರು ಪಾನ ಮಾಡಿದರು. ಅಯ್ಯೋ ಅಮ್ಮ, ಸಂಕಟ ಸಂಕಟ! ಇದೇನು ಅಚ್ಚರಿ! ಕರಗಿ ನೀರಾದ ಕಠಾರಿ ಮತ್ತೆ ಗಟ್ಟಿಗೊಂಡು ನನ್ನೆದೆಯಲ್ಲಿ ನಾಟಿತು. ಅಯ್ಯೋ ಸಂಕಟ! ನೀರು ನೀರು! ಸ್ವಾಮಿ, ನಾನೆಷ್ಟು ಪರಿಯಾಗಿ ಬೇಡಿಕೊಂಡರೂ ನನ್ನ ಮಾತು ಕೇಳಲಿಲ್ಲ. ಯೋಗೀಶ್ವರನಿಗೆ ಕಠಾರಿಯ ಭಿಕ್ಷೆ ನೀಡಿ ಮೃತ್ಯುವನ್ನೇ ಬರಮಾಡಿಕೊಂಡಿರಿ. ನನ್ನ ಮಹಾಮಂತ್ರಗಳ ಸಿದ್ಧಿಯನ್ನು ಗೆಲ್ಲುವ ಬದ್ಧ ಸಮರ್ಥರು ಈ ಬ್ರಹ್ಮಾಂಡದಲ್ಲಿ ಇಲ್ಲವೆಂದು ಭಾವಿಸಿದ್ದೆ. ಅಯ್ಯೋ ಅಯ್ಯೋ, ಈ ಸಂಕಟವನ್ನು ತಾಳಲಾರೆ ತಾಳಲಾರೆ. ಅಯ್ಯೋ ಸಂಕಟ! ಈ ಸಮಯದಲ್ಲಿ ನಮ್ಮ ಕುಲದೇವಿಯಾದ ಮಹಾಲಕ್ಷ್ಮಿಯೇ ನಮಗೆ ಮಾರ್ಗ ತೋರಿಸಬೇಕು. ತಾಯಿ ತಾಯಿ ಜಗದಂಬೆ, ನಾವಿಬ್ಬರು ಅಕ್ಕ ತಂಗಿಯರು ಪರಮ ಪತಿವ್ರತೆಯರಾಗಿದ್ದರೆ ನಮ್ಮ ಮುತ್ತೈದೆತನವನ್ನು ದಾನ ಮಾಡು ತಾಯಿ, ದಾನ ಮಾಡು. ನನ್ನ ಮುದ್ದು ಕುವರಿಯರೇ, ನಿಮ್ಮ ಪತಿ ಯಾರಿಗೆ ಅಪಚಾರ ಮಾಡಿರುವನೋ ಆತನಲ್ಲಿಯೇ ಕ್ಷಮೆ ಕೇಳಿ. ಗುರು ರೇವಣ ಸಿದ್ದೇಶ, ಅವರ ಅಪರಾಧವನ್ನು ಮನ್ನಿಸು, ಉದ್ಧರಿಸು. ಭಕ್ತ ಬಾಂಧವ, ನಿಮ್ಮ ಪಾದಕ್ಕೆ ಮಣಿಯುತ್ತೀನಿ. ಅಹಂಕಾರಕ್ಕೆ ಕೊನೆಯ ತೆರೆ ಬಿತ್ತೆ ಗೋರಕ್ಷ. ಅಜ್ಞಾನ ಒಳೆದು ಸುಜ್ಞಾನ ಬೆಳಗ ಹತ್ತಿ ಮಧಾಂಧತೆಯ ನಿರ್ನಾಮವಾಯಿತು. ಕರುಣೆಯ ಕಂಗಳಿಂದ ಹರಸು ತಂದೆ, ನನ್ನನ್ನು ಹರಸು ತಂದೆ. ಗೋರಕ್ಷ ನೆದೆಯಲ್ಲಿ ಮೃತ್ಯು ನರ್ತನ ಮಾಡುತ್ತಿರುವ ಕ್ರೂರ ಕಠಾರಿಯೇ, ಹೊರಗೆ ಬಾ. ಸ್ವಾಮಿ, ನಿಮ್ಮೆದೆಯಲ್ಲಿ ನಾಟಿದ ಕಠಾರಿ ಗುರುವಿನ ಅಪ್ಪಣೆ ಆದೊಡನೆ ಜಿಗಿದು ಹೊರಗೆ ಬಂದು ಅವರ ಪಾದ ಸನ್ನಿಧಿಯಲ್ಲಿ ಬಿತ್ತು. ಸ್ವಾಮಿ, ಅಪರಾಧವನ್ನು ಮನ್ನಿಸಿ ಪೊರೆದ ದಯಾಶೀಲ, ನಮೋ ನಮೋ ಎಂಬೆ ನಿಮ್ಮ ಶ್ರೀ ಚರಣಗಳಿಗೆ, ನಮೋ ನಮೋ ಎಂಬೆ ನಿಮ್ಮ ಶ್ರೀ ಚರಣಗಳಿಗೆ. ಗೋರಕ್ಷ ತಂದೆ, ಕ್ಷುದ್ರ ಶಕ್ತಿಗಳನ್ನು ದಮನ ಮಾಡು, ಸತ್ಕ್ರಿಯಾಶೀಲನಾಗಿ ಬಾಳು, ಸಾಧು ಸಜ್ಜನರಿಗೆ ವಂದ್ಯನಾಗು, ಶಿವಜ್ಞಾನಿಯಾಗು. ತಮ್ಮ ಅಪ್ಪಣೆಯಂತೆ ಆಗಲಿ ತಂದೆ. ಸರ್ವರಿಗೂ ಮಂಗಳವಾಗಲಿ. ದೇವದೇವ, ಜಗತ್ಪಾವನ, ಮಕ್ಕಳಿಲ್ಲದೆ ಬಂಜಿತನದ ನೋವಿನಿಂದ ಬಳಲುತ್ತಿದ್ದ ಭಾಗ್ಯಹೀನಳ ಮೊರೆ ಕೇಳಿ ಸಂತಾನ ಭಾಗ್ಯವನ್ನು ಕರುಣಿಸಿದೆ. ಆದರೆ ಮಗಳು ರೇವಣಾಂಬೆ ಬಿಚ್ಚಳನ ದುಷ್ಟಶಕ್ತಿಗೆ ಬಲಿಯಾಗಬೇಕಾಯಿತು. ಸದಾ ನಿನ್ನ ನಾಮಸ್ಮರಣೆ ಮಾಡುತ್ತಾ ನಿನ್ನ ಹೆಸರನ್ನೇ ಇಟ್ಟು ಮಮತೆಯಿಂದ ಕರೆಯುತ್ತಿದ್ದ ನಮಗೆ ಈ ದುರ್ಗತಿಯೇ ದೇವ. ರೇವಣ ಸಿದ್ಧ, ಜಗದ್ಗುರುವೇ. ಬಂದೆ ಮಾಯಾದೇವಿ, ಕಣ್ತೆರೆದು ನೋಡು. ಆಹಾ, ಜಂಗಮ ಜಗದ್ಗುರುವೇ, ತಾವೇ ಬಂದಿರುವಿರಾ? ಹೌದು. ಭಕ್ತರ ಆರ್ತನಾದ ಕೇಳಿ ಬರದಿದ್ದರೆ ಗುರುವಾಗಿ ಸಾರ್ಥಕವೇನು? ಭಕ್ತವತ್ಸಲನೆಂಬ ಬಿರುದು ಬರಡಾಗುವುದಿಲ್ಲವೇ? ಗುರುವರ, ಅರಸು ಬಿಜ್ಜಲನಿಗೆ ಮಾಸೂರು ಕೆರೆಯಲ್ಲಿ ತಾವಿರಿಸಿದ ಖಡ್ಗವನ್ನು ವಶಪಡಿಸಿಕೊಳ್ಳಲು ಕರ್ಪೂರನೆಂಬ ಕಪಟಿ ಜೋಗಿ 12,000 ಕನ್ಯಾಮಣಿಗಳನ್ನು ಬಲಿಕೊಡಲು ಸಿದ್ಧನಾಗಿದ್ದಾನೆ. ಅವರಲ್ಲಿ ನಿನ್ನ ವರದಾನದ ಮಗಳೊಬ್ಬಳು ರೇವಣಾಂಬೆ. ಬಿಜ್ಜಳ ಬಿಜ್ಜಳ, ನಿನ್ನ ದುರ್ಗುಣ ದುರಾಶೆಗಳು ಇನ್ನೂ ಅಳಿಯಲಿಲ್ಲವೇ? ಹಿಂದೊಮ್ಮೆ ಸುಡುವ ಪಾಯಸವನ್ನು ನಮಗಿರಿಸಿದಾಗ ಉರಿದು ಹೋದ ನಿನ್ನ ಅರಮನೆಯ ದುರ್ಗತಿಯನ್ನು ನೆನೆಸಿಕೊ. ಮಾಯಾದೇವಿ, ಚಿಂತಿಸದಿರು. ಈ ಅನ್ಯಾಯವನ್ನು ನಾವೆಂದೂ ನಡೆಯಗೊಡುವುದಿಲ್ಲ. ಹೆಣ್ಣು ಹೆತ್ತ ಮಾತಾಪಿತರೆಲ್ಲರೂ ಋಣಿಯಾಗುತ್ತಾರೆ, ನಿಮ್ಮ ಶ್ರೀಪಾದಗಳಿಗೆ ಮಣಿಯುತ್ತಾರೆ. ಭಕ್ತಳಾದ ರೇವಣಾಂಬೆಯಿಂದ ಸಕಲರ ಉದ್ಧಾರವಾಗುವುದು. ಸದ್ಯ ನಾವು ಮಾಸೂರ ಮಡಿವಿಗೆ ಹೋಗಿ ಆ ಮಾರಣ ಹೋಮವನ್ನು ನಿಲ್ಲಿಸುತ್ತೇವೆ. ಏನಿದು? ಭೂಮಿಯೇ ಕಂಪಿಸತೊಡಗಿತು, ಗಗನವೇ ಬಿರಿದೊಡೆದು ಬೆಂಕಿಯ ಮಳೆ ಸುರಿಯುವುದು ಎನ್ನುವಂತೆ ಭಾಸವಾಗುತ್ತಿದೆ. ಹಗಲು ಹೊತ್ತಿನಲ್ಲೇ ನಕ್ಷತ್ರಗಳು ಕಾಣಹತ್ತಿದವು. ಘೋರ ಉತ್ಪಾತದ ಸೂಚನೆ ಕಾಣುತ್ತಿದೆ. ನನ್ನ ಆಶೆಯು ಈಡೇರುವಂತೆ ಕಾಣುವುದಿಲ್ಲ, ನನ್ನ ಆಶೆಯು ಈಡೇರುವಂತೆ ಕಾಣುವುದಿಲ್ಲ. ಬಿಜ್ಜಳ ಬಿಜ್ಜಳ, ಏನಿದು ಅನ್ಯಾಯ? ಗುರುವೇ, ತಾವು? ಹೌದು, ನಾವೇ. ಸ್ವಾರ್ಥಕ್ಕಾಗಿ ಮುಗ್ಧ ನಿರಪರಾಧಿ ಕನ್ಯಾಮಣಿಗಳನ್ನು ಬಲಿಕೊಡಲು ಸಿದ್ಧನಾಗಿರುವ ಕ್ರೂರಾತ್ಮ. ಮಕ್ಕಳಂತಿರುವ ಪ್ರಜೆಗಳ ಕಣ್ಣೀರು ನಿನ್ನ ವಂಶವನ್ನೇ ಹುರುಪೊಳಿಸಿ ಚೆಲ್ಲುವುದು. ದೇವದೇವ, ಹಾಗೆ ಹೇಳದಿರಿ.
ರಾಜ್ಯದ ಕ್ಷೇಮಾಭ್ಯುದಯಕ್ಕಾಗಿ ಅಜೇಯ ಖಡ್ಗವನ್ನು ಪಡೆದರೆ ತಪ್ಪೆ? ನೀನು ಬಯಸುವುದು ಅಜೇಯ ಖಡ್ಗವನ್ನಲ್ಲ, ನಿನ್ನ ರಾಜ್ಯವನ್ನು ನಿನ್ನ ವಂಶವನ್ನು ನುಂಗಿ ನೀರು ಕುಡಿಯುವ ಹೆಮ್ಮಾರಿಯ ಕರದ ಕರಾಳ ಖಡ್ಗವನ್ನು. ಅದನ್ನು ವಶಪಡಿಸಿಕೊಡುವೆನೆಂದು ಬಾಲಕಿಯರ ಪ್ರಾಣಾಹುತಿ ನೀಡಲು ಸಿದ್ಧನಾಗಿರುವ ಕುಟಿಲ ಕರ್ಪರನೆಲ್ಲಿ? ಎಲ್ಲವೋ ಕರ್ಪರ, ಅನ್ಯಾಯದ ಈ ಕಾರ್ಯಕ್ಕೆ ಕೈ ಹಾಕಿದ ನಿನ್ನ ವಾಮ ಮಂತ್ರ ಸಿದ್ಧಿ ಸರ್ವನಾಶ ಹೊಂದಲಿ. ನಿನ್ನ ದೇಹದಲ್ಲಿ ಮಸಣದ ಅಗ್ನಿ ಉರಿದೇಳಲಿ. ತಂದೆಯೇ, ಗುರುದೇವ, ನನ್ನ ಅಪರಾಧಗಳನ್ನು ಮನ್ನಿಸುವವರೆಗೂ ತಮ್ಮ ಪವಿತ್ರ ಪಾದಗಳನ್ನು ನಾನು ಬಿಡುವುದಿಲ್ಲ. ಇಲ್ಲವಾದರೆ ಹಾರಲಿ ನನ್ನ ಹರಣ ನಿಮ್ಮ ಚರಣದಲ್ಲಿ. ಬಿಜ್ಜಳ, ವಿದ್ರೋಹ ಕಾರ್ಯಗಳಿಗೆ ಇನ್ನೆಂದೂ ಮನಸ್ಸು ಮಾಡಬೇಡ. ತಪ್ಪು ಮಾಡುವುದು ಮಾನವ ಸಹಜ, ಮನ್ನಿಸುವುದು ಗುರುಧರ್ಮ. ನಿನಗೆ ಆ ಖಡ್ಗ ಬೇಕಲ್ಲವೇ? ತಡೆ, ಮಾಸೂರಿನ ಮಡುವಿನಲ್ಲಿರುವ ಆ ಖಡ್ಗವನ್ನು ನಾವೇ ತಂದುಕೊಡುತ್ತೇವೆ. ಶಂಭೋ ಹರ ಹರ ಮಹದೇವ. ಬಿಜ್ಜಳ, ಭೀಕರ ಮೃತ್ಯು ಸ್ವರೂಪಿಣಿಯಾದ ರಕ್ಕಸ ಖಡ್ಗವನ್ನ ಸ್ವೀಕರಿಸು. ಅಯ್ಯೋ ಅಯ್ಯೋ ಅಯ್ಯೋ! ವಿಷಾಗ್ನಿಯ ಜ್ವಾಲೆಗಳಿಂದ ಶರೀರವೇ ಕಂಪನಗೊಳ್ಳ ಹತ್ತಿತು. ಇದು ಖಡ್ಗವಲ್ಲ, ಇದು ಖಡ್ಗವಲ್ಲ, ಕಾಲ ಸರ್ಪ. ಗುರುದೇವ, ಗುರುವೇ, ಮೊದಲು ಇದರ ಹಿಡಿತದಿಂದ ಪಾರು ಮಾಡು ತಂದೆ, ಪಾರು ಮಾಡು. ಭಯಪಡಬೇಡ ಯಕ್ಷಿಣಿ, ನಿಜವಾದ ರೂಪಧಾರಣೆ ಮಾಡು. ಇದೋ ನಿನಗೆ ಶಾಪ ವಿಮೋಚನೆ. ಕರುಣಾಕರನೆ, ನಿನ್ನ ಅನುಪಮ ಕರುಣೆಯಿಂದ ರಾಕ್ಷಸದ ರೂಪ ಒಳೆದು ಮತ್ತೆ ದೇವತೆಯನ್ನಾಗಿಸಿದೆ. ನಿನ್ನ ಪಾದ ಪದ್ಮಗಳಿಗೆ ವಂದನೆ ಸಲ್ಲಿಸಿ ಸುರಲೋಕಕ್ಕೆ ತೆರಳಲು ಅನುಮತಿ ನೀಡು ತಂದೆ. ಮಂಗಳಮಸ್ತು, ಹೋಗಿ ಬಾ. ಬಿಜ್ಜಳ, ಅರಿತೆಯ ಅವಳಾರೆಂಬುದನ್ನು ಅನುಗ್ರಹಿಸಿಕೊಟ್ಟರೆ ವರವಾಗುತ್ತದೆ, ದುರಾಗ್ರಹದಿಂದ ಪಡೆದರೆ ದಳ್ಳುರಿಯಾಗುತ್ತದೆ. ಮಹಾಮಹಿಮಾ ಮಹಿಮಾ ಪುರುಷ, ಮಂಗಳ ವೇಳೆಗೆ ಬಂದು ಪಾದ ಪೂಜೆಗೆ ಅವಕಾಶ ಮಾಡಿಕೊಡಬೇಕೆಂದು ಬೇಡಿಕೊಳ್ಳುವೆ ತಂದೆ. ಆಗಲಿ, ನಿನ್ನಿಚ್ಛೆಯಂತೆಯೇ ಆಗಲಿ. ಆಹಾ, ಎಂಥ ರಮಣೀಯವಾದ ಸ್ಥಳ! ನಿಸರ್ಗ ದೇವತೆಯೇ ವಾಸ ಮಾಡಿದಂತಿದೆ ಈ ಮಲಯಾಚಲದಲ್ಲಿ. ಗುರು ತಂದೆಯ ಪಾದಾರವಿಂದಗಳಿಗೆ ಪ್ರಣಾಮಗಳು. ಓ ಚೋಳರಾಜೇಂದ್ರ, ಮಲಯಾಚಲಕ್ಕೆ ಬಂದುಬಿಟ್ಟಿಯಾ? ಗುರುದರ್ಶನ ಪಡೆಯುವ ಭಾಗ್ಯದ ಬಯಕೆ ಆಯಿತು, ಬಂದೆ ತಂದೆ. ಒಳ್ಳೆಯ ಬಯಕೆ, ಜನ್ಮ ಸಾಫಲ್ಯದ ಸನ್ಮಾರ್ಗ. ತಂದೆ, ತಮ್ಮ ಕೃಪೆಯಿಂದ ನನ್ನ ಪಟ್ಟಮಹಿಷಿಗೆ ಗಂಡು ಮಗುವಾಯಿತು. ಆತನಿಗೆ ಗುರುಪಾದಗಳ ಸಂದರ್ಶನ ಭಾಗ್ಯವನ್ನು ಕರುಣಿಸಿರೆಂದು ಮಹಾಸನ್ನಿಧಿಗೆ ಬಿನ್ನಹ ಮಾಡಿಕೊಳ್ಳಲು ಬಂದಿದ್ದೇನೆ ತಂದೆ. ಭಕ್ತರ ಅಭಿಲಾಷೆಗಳನ್ನು ಪೂರ್ತಿಗೊಳಿಸುವುದೆಂದರೆ ನಮಗೆ ಅಪಾರ ಸಂತೋಷ. ದಯಮಾಡಿಸಿ, ಚಿನ್ಮಯದ ಚಿದ್ಘನವೇ, ದಯಮಾಡಿಸಿ. ಜಗದ್ಗುರು ಶ್ರೀ ರೇವಣ ಸಿದ್ಧ ಸಾರ್ವಭೌಮರಿಗೆ ಜಯವಾಗಲಿ. ದಯಮಾಡಿಸಿ, ಹೀಗೆ ದಯಮಾಡಿಸಿ. ಜಗನ್ಮಂಗಳ ಮೂರ್ತಿ ಏಕಾಂಬರೇಶ್ವರ, ಆಹಾ, ಎನಿತು ವೈಭವದ ಪೂಜೆಯಾಗಿದೆಯಪ್ಪ ಇಂದು. ಚೋಳರಾಜೇಂದ್ರ, ಪ್ರಭು, ನಿನ್ನ ಮಗುವನ್ನು ನನ್ನ ಕರಕಮಲಗಳಲ್ಲಿ ಕೊಡು. ಆಹಾ, ಶಿವಭಕ್ತಿಯ ಮೊಗ್ಗು ಅರಳಲನುವಾಗಿದೆ. ಗುರುವಿನ ಕರುಣೆಯ ಕೂಸು. ಕಂದ, ಶಿವಧರ್ಮದ ಮೇರುವಾಗಿ, ಶಿವತತ್ವಗಳ ಸಾಗರವಾಗಿ, ಧರ್ಮದಿಂದ ರಾಜ್ಯ ಪರಿಪಾಲನೆ ಮಾಡಿ ವಿಶ್ವವಿಖ್ಯಾತನಾಗು. ಧನ್ಯರಾದೆವು, ಧನ್ಯರಾದೆವು ಧರ್ಮಗುರುವೇ. ಸದಾ ನಿಮ್ಮ ನಾಮಸ್ಮರಣೆ ನನ್ನ ಮಂದಿರ ತುಂಬಲಿ. ತಥಾಸ್ತು. ಚೋಳರಾಜೇಂದ್ರ, ನಿನ್ನ ನಾಡು ಧರ್ಮ ಸಾಮ್ರಾಜ್ಯವಾಗಲಿ. ನೀವಿನ್ನು ತೆರಳಬಹುದು. ಮಹದಪ್ಪಣೆ, ನಾವಿನ್ನು ಬರುತ್ತೇವೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಏಕಾಂಬರನಾಥ, ಲೋಕವಿಭುವೆ, ಪ್ರಕಟಿತನಾಗು ತಂದೆ. ಶಂಭೋ ಹರ ಹರ ಮಹದೇವ, ಶಂಭೋ ಹರ ಹರ ಮಹದೇವ. ರೇವಣ ಸಿದ್ಧಗಣಾಧೀಶ್ವರ, ವೀರಶೈವ ತತ್ವ ಮತದ ಹಿರಿಮೆಯನ್ನು ಸಾರಿ ಭೂವಲಯವನ್ನೆಲ್ಲ ಸಂಚರಿಸಿ ಮಾಡಬೇಕಾದ ಲೀಲಾವಿಲಾಸಗಳು ಮುಗಿದಂತಾದವು. ಮತ್ತೆ ನಿನ್ನನ್ನು ಕರೆಯುತ್ತಿದೆ ಕೈಲಾಸಗಿರಿ. ಅಲ್ಲಿಗೆ ಪಯಣ ಬೆಳೆಸು. ದೇವನೇ, ಶಿವಧರ್ಮ ಸಾಮ್ರಾಜ್ಯ ವೀರ ಸಿಂಹಾಸನಕ್ಕೆ ಸಮರ್ಥ ಶಕ್ತಿ ಸಾಮರ್ಥ್ಯವುಳ್ಳ ಮಹಾಚಾರ್ಯನ ಅಗತ್ಯವಿದೆ ತಂದೆ. ನಿಜ, ನಿನ್ನ ಅಭಿಲಾಷೆ ಪೂರ್ಣವಾಗಬೇಕು.
ನಿನ್ನ ತಪಶಕ್ತಿಯನ್ನು ಕೇಂದ್ರೀಕರಿಸಿ ಶಿವಲಿಂಗದ ಮುಂಭಾಗದ ಭೂಮಿಯನ್ನು ಸ್ಪರ್ಶಿಸು. ಅಲ್ಲಿಯೇ ಅವತರಿಸಿ ಬರುತ್ತಾನೆ ನಿನ್ನ ಮಾನಸ ಪುತ್ರ. ಶ್ರೀ ಜಗದ್ಗುರು ವೀರ ರುದ್ರ ಮುನಿದೇವರೆಂದು ನಾಮಕರಣ ಮಾಡು. ಆತನಿಂದ ವರವೀರ ಶೈವ ಅನಂತಕೋಟಿ ಸೂರ್ಯಪ್ರಕಾಶಮಾನವಾಗಿ ಬೆಳಗುವುದು. ಮಲಯಾಚಲದಲ್ಲಿ ಪ್ರವಹಿಸುತ್ತಿರುವ ಭದ್ರಾ ನದಿಯಲ್ಲಿ ಮಿಂದು ನಿನ್ನ ವೀರ ಸಿಂಹಾಸನದ ಮಹಾಪೀಠದ ಸಂದರ್ಶನ ಮಾಡಿದವರಿಗೆ ಪುನರ್ಜನ್ಮವಿಲ್ಲವೆಂದು ಸಾರುತ್ತದೆ ಶಿವನ ಡಂಗುರ. ಧನ್ಯನಾದೆ, ಧನ್ಯನಾದೆ. ತಾಯಿ ಭೂದೇವಿ ಶಿವಲಿಂಗದ ಸಮ್ಮುಖದ ಸನ್ನಿಧಾನದಿಂದ ಆವಿರ್ಭವಿಸಲಿ ಶಿವತೇಜಸ್ಸು ಶಿಶುವಾಗಿ. ಆಹ್, ಶಿವಯೋಗದ ಅನಂತ ಶಕ್ತಿ ಅವತರಿಸಿತು ಮಗುವಾಗಿ. ಕಂದ ಕಂದ ವೀರ ರುದ್ರ ಮುನಿದೇವ, ಬಾ ಮಲಯಾಚಲದತ್ತ ಪಯಣ ಬೆಳೆಸುವ. ಶ್ರೀ ಜಗದ್ಗುರು ಪಂಚಾಚಾರ್ಯರಿಗೆ ಜಯವಾಗಲಿ. ರುದ್ರ ಮುನಿದೇವ, ಬ್ರಾಹ್ಮಿ ಮುಹೂರ್ತದ ಈ ಶುಭ ಸಮಯದಲ್ಲಿ ಚತುರಾರ್ಯರ ಸಹಯೋಗದಲ್ಲಿ ಶ್ರೀಮದ್ ರಂಭಾಪುರಿಯ ವೀರ ಸಿಂಹಾಸನವನ್ನು ಆರೋಹಣ ಮಾಡು. ಬಾ. ಶ್ರೀ ಜಗದ್ಗುರು ರುದ್ರಮುನಿ ಶಿವಾಚಾರ್ಯರಿಗೆ ಜಯವಾಗಲಿ. ಶ್ರೀ ಜಗದ್ಗುರು ರುದ್ರಮುನಿ ಶಿವಾಚಾರ್ಯರಿಗೆ ಜಯವಾಗಲಿ. ಶ್ರೀ ಜಗದ್ಗುರು ರುದ್ರಮುನಿ ಶಿವಾಚಾರ್ಯರಿಗೆ ಜಯವಾಗಲಿ. ಮಹಾಗುರುವೇ, ಲೋಕ ಪಾವನ ಮಾಡಲು ಯುಗ ಯುಗಗಳಲ್ಲಿ ಅವತರಿಸಿ ಅನಂತ ಲೀಲೆಗಳನ್ನು ಗೈದು ಜಗವನ್ನು ಉದ್ಧರಿಸಿದಿರಿ. ನಿಮ್ಮ ತತ್ವನಿಷ್ಠೆಗಳು ಮುಂದಿನ ಪೀಳಿಗೆಗೆ ದಾರಿದೀಪವಾಗಲಿ. ತಾವು ನನಗಿತ್ತು ಆಶೀರ್ವದಿಸಿದ ಮಾರ್ಗದಲ್ಲಿ ಮುನ್ನಡೆದು ಈ ಪರಂಪರೆಯನ್ನು, ವೀರ ಸಿಂಹಾಸನದ ಮಹಾಘನತೆಯನ್ನು ಕಾಪಾಡಿಕೊಂಡು ಹೋಗುವೆ. ನಿಮ್ಮ ಶುಭ ಹರಕೆ ನಮಗಿರಲಿ ತಂದೆ. ರುದ್ರಮುನಿದೇವ, ವೀರಶೈವ ವೀರ ಧರ್ಮ ಸಾಮ್ರಾಜ್ಯದ ಅಧಿಪತಿಯಾಗಿ ಲೋಕವನ್ನು ಪರಿಪಾಲಿಸು. ಸೂರ್ಯ ಚಂದ್ರರಿರುವ ಪರ್ಯಂತ ಶ್ರೀಮದ್ ರಂಭಾಪುರಿಯ ವೀರ ಸಿಂಹಾಸನದ ಮಹಾಪೀಠ ಯುಗ ಯುಗಾಂತರಗಳನ್ನು ದಾಟಿ ಮೆರೆಯುತ್ತಿರಲಿ. ಶಿವಾದ್ವೈತ ಸಿದ್ಧಾಂತದ ನೆಲೆ ಮೂಲವಾಗಿ, ಸರ್ವರ ಅವಿಮುಕ್ತ ಕ್ಷೇತ್ರವಾಗಿ, ಕಲೆ ವಿಜ್ಞಾನ ಸಂಸ್ಕೃತಿ ಜ್ಞಾನ ಪ್ರಸಾರದ ಪ್ರಶಾಂತ ಪುಣ್ಯದ ತಾಣವಾಗಿ, ಬೇಡಿ ಬಂದ ಭಕ್ತರನ್ನು ಉದ್ಧರಿಸುವ ಮಹಾಕ್ಷೇತ್ರವಾಗಿ ಮೆರೆಯಲಿ. ಭಕ್ತ ಸಮುದಾಯವೇ, ಅಧರ್ಮದ ವಿರುದ್ಧ ಧರ್ಮದ ದಂಡಯಾತ್ರೆ ಮಾಡುವುದೇ ನಮ್ಮ ಅವತಾರದ ಉದ್ದೇಶ. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂಬುದನ್ನು ಯಾರೂ ಮರೆಯದಿರಿ. ಶಿವನಾಜ್ಞೆಯಂತೆ ಶ್ರೀ ಸೋಮೇಶ್ವರ ಲಿಂಗದಿಂದ ಅವತರಿಸಿ ಮಾಡಬೇಕಾದ ಮಹತ್ಕಾರ್ಯವೆಲ್ಲ ಮುಗಿಯಿತು. ಮತ್ತೆ ಕೊಲ್ಲಿಪಾಕಿಗೆ ತೆರಳಿ ಅದೇ ಲಿಂಗದಲ್ಲಿ ಒಂದಾಗುವುದು. ನೆನೆದವರ ಮನೆ ಮನಗಳಲ್ಲಿ ನಿತ್ಯ ವಾಸವಾಗಿರುತ್ತೇವೆ. ವರ ವೀರಶೈವ ಮತ ಅಜರಾಮರವಾಗಿ ಬೆಳಗಲಿ. ನಿಮ್ಮೆಲ್ಲರಿಗೆ ಮಂಗಳವಾಗಲಿ. ಓಂ ಶಾಂತಿ. ಓಂ ಶಾಂತಿ.